ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಜೂಮ್ ಮತ್ತು ಯೂಟ್ಯೂಬ್ನಲ್ಲಿ ನಾವು ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಜೂಮ್ ಮತ್ತು ಯೂಟ್ಯೂಬ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನಜ್ಞದಲ್ಲಿ ಮುಂದುವರಿದ ಅಂತ ಹೇಳುತ್ತಾ, ನಮ್ಮ ಈ ಧ್ಯಾನಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ಚೈತನ್ಯವನ್ನ ಆವಾಹನೆಯನ್ನು ಮಾಡುವ, ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ ಚೈತನ್ಯವನ್ನ, ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ಬಸವಣ್ಣನವರು, ಶ್ರೀಧರ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು, ರಮಣ ಮಹರ್ಷಿಗಳು, ಬುದ್ಧ ಭಗವಾನರು, ಮಹಾವೀರರು, ವಸುಂಧರಾ ಮಾತೆ, ಎಲ್ಲರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ ಕೃಷ್ಣನ ಪ್ರೇರಣೆಯಂತೆ ಭಾಗವತ ಸಪ್ತಾಹ ನಡೀತಾ ಇತ್ತು. ಅಲ್ಲಿ ಪರೀಕ್ಷಿತ ಮಹಾರಾಜ ಚಕ್ರವರ್ತಿ ಶುಕಾಚಾರ್ಯರ ಬಳಿ ಪ್ರಶ್ನೆ ಮಾಡಿದ, ಸಾಯಲಿಕ್ಕೆ ಹೊರಟಂತಹ ಮನುಷ್ಯ ಮಾಡಲೇಬೇಕಾದಂತಹ ಕರ್ತವ್ಯ ಯಾವುದು, ಅಥವಾ ಏನೋ ಯಾವುದನ್ನ ಮಾಡದೇ ಹೋದ್ರೆ, ಒಬ್ಬ ಮನುಷ್ಯ ಹುಟ್ಟಿ ಬಂದಂತಹ ಮನುಷ್ಯ ಯಾವುದನ್ನ ಮಾಡದೇ ಹೋದ್ರೆ ಅವನ ಜೀವನ ವ್ಯರ್ಥವಾಗ್ತದೆ, ಅಂತಹ ಮಾಡಲೇಬೇಕಾದಂತಹ ಕರ್ತವ್ಯ ಯಾವುದು, ಅದನ್ನ ನನಗೆ ತಿಳಿಸಿ. ಯಾಕೆಂದ್ರೆ ಇನ್ನು 7 ದಿನದಲ್ಲಿ 7 ದಿನ ಮಾತ್ರ ನನ್ನ ಬದುಕಿನಲ್ಲಿ ಉಳಿದಿರೋದು. ಆ 7 ದಿನವನ್ನ ಏನಾದರೂ ಮಾಡಿ ನಾನು ಸಾರ್ಥಕ ಮಾಡಿಕೊಡ್ಬೇಕು ಅಂತ ಹೇಳಿ ಪರೀಕ್ಷಿತ ತಾನು ಪ್ರಶ್ನೆ ಮಾಡಿದ. ಅದಕ್ಕೆ ಶುಕಾಚಾರ್ಯರು ಉತ್ತರ ಹೇಳ್ತಾ ಇದ್ದಾರೆ, ಒಳ್ಳೆಯ ಪ್ರಶ್ನೆ ಮಾಡಿದ್ದೀಯಾ ಪರೀಕ್ಷಿತ, ನಿಜವಾಗಲೂ ಕೇವಲ ನಿನ್ನಗಾಗಿ ಮಾತ್ರ ಕೇಳಿದ ಪ್ರಶ್ನೆ ಅಲ್ಲ, ಇಡೀ ಮನುಕುಲವನ್ನ ಉದ್ದೇಶಿಸಿ ಮಾಡಿದಂತಹ ಪ್ರಶ್ನೆ. ಆದರೆ ನೀನು ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ತನ್ನ ಇಡೀ ಸಾವು ಅನ್ನುವುದು ಬರುವುದರೊಳಗೆ ತಾನು ಬದುಕಿನಲ್ಲಿ ಮಾಡಲೇಬೇಕಾದ ಕರ್ತವ್ಯವನ್ನು ಮಾಡಲೇಬೇಕು. ಇಲ್ಲ ಅಂತ ಆದ್ರೆ ಬರೀ ಉಂಡು ತಿಂದು ಮಲಗಿ ಎದ್ದು ಹೋಗುವುದೇ ಜೀವನ ಅಂತ ಆದ್ರೆ, ಪ್ರಾಣಿಗಳು ಕೂಡ ಮಾಡ್ತಾ ಇವೆ ಆ ಕೆಲಸ. ಬರೀ ಊಟ ಮಾಡೋದು, ತಿಂಡಿ ತಿನ್ನೋದು, ಮಕ್ಕಳು ಮಾಡೋದು, ಮರಿ ಮಾಡೋದು, ಆ ಹೊಟ್ಟೆಗೆ ಸಾಕೋದು, ಆಹಾರ ಬೇಯಿಸೋದು, ತಿನ್ನೋದು, ಉಣ್ಣೋದು, ಮಲಗೋದು, ಉಸಿರಾಟ ಮಾಡೋದು, ಇದೇ ಜೀವನ ಆದ್ರೆ ಸಸ್ಯಗಳು ಕೂಡ ಉಸಿರಾಟ ಮಾಡ್ತಾ ಇದ್ದಾವೆ. ಪಶು ಪಕ್ಷಿ ಪ್ರಾಣಿಗಳು ಕೂಡ ಆಹಾರಕ್ಕಾಗಿ ಅಂತ ಆಹಾರ ಸಂಪಾದನೆ ಮಾಡಿಕೊಂಡು ಬದುಕ್ತಾ ಇದ್ದಾವೆ. ಅವು ಕೂಡ ಸಂತಾನ ಮಕ್ಕಳು ಮರಿ ಅಂತ ಹೇಳಿ ಬದುಕ್ತಾ ಇದ್ದಾವೆ. ಆದ್ರೆ ಅವುಗಳ ಹಾಗೆ ಪ್ರಾಣಿಗಳ ಹಾಗೆ ಬದುಕಿ ಮನುಷ್ಯ ಆ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಹೋದಂಗ ಆಗ್ತದೆ. ಯಾಕೆಂದ್ರೆ ಈ ಯಾರಿಗೂ ಕೊಡದ ಸವಲತ್ತನ್ನ ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಏನು ಅಂತಂದ್ರೆ ಅದೇ ಜ್ಞಾನ. ಜ್ಞಾನ ಸಂಪಾದನೆ ಮಾಡುವುದು. ಅದು ಯಾವ ಜ್ಞಾನ? ಭಗವಂತನ ಜ್ಞಾನ. ಯಾರಾದರೂ ಒಬ್ರು ಭಗವಂತನ ಜ್ಞಾನವನ್ನ ಪಡಿಬಹುದು ಅಂತಿದ್ರೆ ಅದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಅಂತಹ ಮನುಷ್ಯ ಜನ್ಮವನ್ನ ಪಡೆದು ತಾನು ಮಾಡಬೇಕಾದದ್ದನ್ನ, ಅಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಲ್ಲ, ದೇವರ ಬಗ್ಗೆ ಆಧ್ಯಾತ್ಮಿಕವಾಗಿ ಭಗವಂತನನ್ನ ಸೇರ್ಲಿಕ್ಕೆ ಬೇಕಾದಂತಹ ಸಾಧನೆಯನ್ನ ಮಾಡಲಿಲ್ಲ ಅಂತಾದ್ರೆ ನಿಜವಾಗ್ಲೂ ಆ ಪ್ರಾಣಿ ಪಕ್ಷಿಗಳಿಗಿಂತಲೂ ಕಡೆಯಾದ ಜೀವನವನ್ನು ಮಾಡಿ ಹೋದ, ವ್ಯರ್ಥವಾಗಿ ಕಳ್ಕೊಂಡ. ಯಾಕೆ ವ್ಯರ್ಥವಾಗಿ ಕಳ್ಕೊಂಡ? ಎಂತಹ ವ್ಯರ್ಥ ಅಂತಂದ್ರೆ ಮತ್ತೆ ಇನ್ನೆಂದೂ ಪಡೆಯಲಾರದನ್ನ ಕಳ್ಕೊಳ್ತಾನೆ. ಅದಕ್ಕೆ ದಾಸರು ಹೇಳ್ತಾರೆ, ಹುಚ್ಚು ಮಾಡ ಏನು ಮನುಷ್ಯ ಜನ್ಮ ಹಾಳು ಮಾಡಿಕೊಳ್ಳಬೇಡಿರೋ, ಹುಚ್ಚಪ್ಪಗಳಿರ ಅಂತ ಹೇಳಿ. ಹಾಗೆ ಆ ಇಂತಹ ಅಮೂಲ್ಯವಾದ ದೇಹವನ್ನು ಪಡೆದು ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳಬಾರದು. ಬದಲಾಗಿ ಸಾಯ್ಲಿಕ್ಕೆ ಹೊರಟಂತ ಮನುಷ್ಯ ತನ್ನ ಬದುಕಿನಲ್ಲಿ ಮಾಡಲೇಬೇಕಾದಂತ ಕರ್ತವ್ಯ ಯಾವುದು ಅಂತಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು, ಭಗವಂತನ ಬಗ್ಗೆ ಕೇಳಬೇಕು, ಭಗವಂತನ ಬಗ್ಗೆ ಹೇಳಬೇಕು. ಅದೊಂದೇ ಇರುವುದು ಏನು ಸಾಧನೆಗೆ ಇರುವಂತಹ ಮುಕ್ತಿ ಮಾರ್ಗ. ಏಕೆಂದ್ರೆ ಯಾವಾಗ ಭಗವಂತನ ಬಗ್ಗೆ ನಾವು ಕೇಳ್ತೀವಿ, ತಿಳ್ಕೊಳ್ತೀವಿ, ಅವನು ಅಷ್ಟು ದೊಡ್ಡವನು, ಇಡೀ ನಮ್ಮನ್ನೆಲ್ಲ ಇಷ್ಟೆಲ್ಲ ಮಾಡ್ತಾ ಇರುವ ಭಗವಂತ ಅಷ್ಟೆಲ್ಲ ದೊಡ್ಡ ಮಹಿಮಾನ್ವಿತನಾಗಿದ್ದಾನೆ ಅಂತ ತಿಳ್ಕೊಂಡಾಗ ಆ ದೇವರನ್ನ ನಾನು ಹೋಗಿ ಸೇರಬೇಕು ಅಂತ ಹೇಳಿ ಸಾಧನೆಯ ಕಡೆಗೆ ಮುಖ ಮಾಡ್ತಾನೆ.
ಅದಾಗಬೇಕು ಅಂತಾದ್ರೆ ಮೊದಲು ಜ್ಞಾನ, ಭಕ್ತಿ, ವೈರಾಗ್ಯ, ಧ್ಯಾನ, ತಪಸ್ಸು ಮಾಡ್ಬೇಕಂತಂದ್ರೆ ಇದೆಲ್ಲ ಬೇಕಾಗ್ತದೆ. ಅದನ್ನು ಪಡಿಬೇಕು ಅಂತಂದ್ರೆ ಮನುಷ್ಯ ಎಲ್ಲರಿಗೂ ವೇದಾಧ್ಯಯನವನ್ನು ಮಾಡಿ ಸಂಸ್ಕೃತವನ್ನು ಕಲಿತು ಓದಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೇಳುವುದನ್ನು ಮಾಡು. ಯಾರು ಈಗಾಗಲೇ ತಿಳ್ಕೊಂಡಿದ್ದಾರೆ ಅವರ ಬಾಯಿಂದ ಕೇಳಬೇಕು ಫಸ್ಟ್. ಯಾಕೆಂದ್ರೆ ಒಬ್ಬ ಓದಿ ಅಧ್ಯಯನ ಮಾಡುವುದು ಅವನಿಂದ ಲಕ್ಷಾಂತರ ಜನ ಬರೀ ಕೇಳಿ ತಿಳ್ಕೊಳ್ಬಹುದು. ಹಾಗೆ ಕೇಳ್ಬೇಕಪ್ಪ, ಕೇಳುವುದನ್ನ ಮಾಡು. ಆದ್ರೆ ಕೇಳಲಿಕ್ಕೆ ಯಾರಿಗೆ ಪುರ್ಸತ್ತಿದೆಯಪ್ಪ ದಿನ ಪೂರ್ತಿ? ನಾನು ಯಾರ ಬಗ್ಗೆನೋ ಕೇಳಿ ಅಂತ ನಾನು ಹೇಳ್ತಾ ಇಲ್ಲ. ನಿನ್ನ ಬಗ್ಗೆ ನಿನಗೆ ಗೊತ್ತಿದೆಯಾ? ನೀನು ಎಲ್ಲಿಂದ ಬಂದಿಯಾ? ಏನ್ ಮಾಡ್ತಾ ಇದ್ದಿ? ಇಷ್ಟೆಲ್ಲಾ ನಡೀತಾ ಇದೆಯಲ್ವಾ? ಆ ನಿನಗೆ ಈ ತಂದೆ ತಾಯಿ ನಿನಗೆ ಹೇಗೆ ಸಿಕ್ಕರು? ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನೀನು ಎಲ್ಲಿದ್ದೆ? ಇವಾಗ ಏನ್ ಮಾಡ್ತಾ ಇದ್ದಿ? ಇಷ್ಟೆಲ್ಲಾ ನಿನ್ನ ಸುತ್ತಲೂ ನಡೀತಾ ಇದೆಯಲ್ವಾ? ಅದನ್ನ ಯಾರು ಮಾಡ್ತಾ ಇದ್ದಾರೆ? ಕೊನೆಗೆ ಒಂದು ದಿನ ನಿನ್ನ ಕಣ್ಣೆದುರಿಗೆ ಸತ್ತು ಹೋಗ್ತಾ ಇದ್ದಾರಲ್ಲ, ಎಲ್ಲಿಗೆ ಹೋಗ್ತಾ ಇದ್ದಾರೆ? ಹೋಗ್ಲಿ, ನೀನು ಯಾರು ಅಂತ ಗೊತ್ತಿದೆಯಾ? ಎಲ್ಲಿಂದ ಬಂದೆ? ನಿನ್ನ ಜನ್ಮಗಳು ಎಷ್ಟಾಗಿದೆ ನಿನಗೆ ಗೊತ್ತಿದೆಯಾ? ಹೋಗ್ಲಿ, ನೀನು ಇಲ್ಲಿ ಬಂದಿದ್ದ ಯಾವ ಉದ್ದೇಶದಿಂದ ಬಂದಿದ್ದೀಯ ಅದು ನಿನಗೆ ಗೊತ್ತಿದೆಯಾ? ನೀನು ಯಾರ ಬಗ್ಗೆನೋ ತಿಳ್ಕೊ ಅಂತ ನಾನು ಹೇಳ್ತಾ ಇಲ್ಲ. ನಿನ್ನ ಬಗ್ಗೆ ನಿನಗೆ ಗೊತ್ತಿದೆಯಾ? ಕೊನೆಗೆ ಒಂದು ದಿನ ಹೊರಟು ಹೋಗ್ತೀಯ. ಎಲ್ಲಿಗೆ ಹೋಗ್ತೀಯ ಅನ್ನೋದು ನಿನಗೆ ಗೊತ್ತಿದೆಯಾ? ನಿನ್ನ ಕರ್ಮ ಎಷ್ಟಿದೆ ಅಂತ ನಿನಗೆ ಗೊತ್ತಿದೆಯಾ? ನೀನು ಎಷ್ಟು ಸಾಧನೆ ಮಾಡಿದ್ದೀನಿ ಅಂತ ಗೊತ್ತಿದೆಯಾ? ಹೋಗ್ಲಿ, ನೀನು ಮುಂದೆ ಏನು ಮಾಡಬೇಕಾಗಿದೆ, ಎಷ್ಟು ಸಾಧನೆ ಮಾಡಬೇಕಾಗಿದೆ ಅನ್ನೋದು ಗೊತ್ತಿದೆ? ಏನೋ ಗೊತ್ತಿಲ್ಲ. ಬರೀ ಮನೆ ವಾರ್ತೆಯಲ್ಲಿ ಬಿದ್ದು ಬಿಟ್ಟಿದ್ದ. ಬೆಳಿಗ್ಗೆ ಎದ್ದ, ಆ ಬೆಳಿಗ್ಗೆ ಎದ್ದ, ಏನೋ ಒಂದೆರಡು ಕೆಲಸ ಇರ್ತದೆ, ಮಾಡಿದ, ಉಂಡ, ತಿಂದ, ಮಲಗಿದ, ಹೋಗಿ ಏನೋ ಒಂದೆರಡು ಕೆಲಸ ಮಾಡ್ಕೊಂಡ, ಮತ್ತೆ ಸಂಜೆ ಆಯ್ತು, ಮತ್ತೆ ಹೀಗೆ, ಮತ್ತೆ ರಾತ್ರಿ ಎಲ್ಲ ಮಲಗಿದ, ಬೆಳಿಗ್ಗೆ ಎದ್ದ. ಇಷ್ಟೇ ಜೀವನ ಇಷ್ಟೇ. ಬರೀ ದುಃಖದಲ್ಲೇ ಕಳೆದ, ಕರ್ಮ ಮಾಡೋದ್ರಲ್ಲೇ ಕಳೆದ. ಒಂದು ಸಾರಿ ಸೂರ್ಯ ಹುಟ್ಟಿ ಉದಯ ಆಗಿ ತಾನು ಮುಳುಗಿ ಹೋದ ಅಂತಂದ್ರೆ ಒಂದು ದಿನದ ಆಯುಷ್ಯವನ್ನು ಕಸಿದುಕೊಂಡು ಹೋದ. ನಾವೇನಂತೀವಿ, ನಮ್ಮ ಒಂದು ಆಯುಷ್ಯ, ನನಗೆ 5 ವರ್ಷ ಆಯ್ತು, 10 ವರ್ಷ ಆಯ್ತು, 15 ವರ್ಷ ಆಯ್ತು, 20 ವರ್ಷ ಆಯ್ತು ಅಂತೀವಿ. ಆದ್ರೆ ನಿಜವಾಗ್ಲೂ ವರ್ಷ ಆಗ್ತಾ ಇರೋದಲ್ಲ, ಆಯುಷ್ಯ ಕಳೀತಾ ಇದೆ. ಒಂದು ದಿನ ಸೂರ್ಯ ಉದಯ ಆಗಿ ತಾನು ಮುಳುಗಿ ಹೋದ ಅಂತಾದ್ರೆ ನಿನ್ನ ಆಯುಷ್ಯದ ಒಂದು ದಿನವನ್ನು ಕಸಿದುಕೊಂಡು ಹೋದ. ಅದೇ ನಿನಗೆ ಗೊತ್ತಿದೆ. ಒಂದು ದಿನ ಸ್ಮಶಾನಕ್ಕೆ ಹತ್ರ ಆದ ನೀನು, ಅದು ಗೊತ್ತಿದೆಯಾ ನಿನಗೆ? ಹಾಗಾಗಿ ಎಲ್ಲರಿಗಿಂತ ಹೆಚ್ಚಾಗಿ ಯಾರ ಜೀವ ಎಷ್ಟೊತ್ತಿಗೆ ಹಾರಿ ಹೋಗ್ತದೆ ಗೊತ್ತಿಲ್ಲ. ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿ. ಹಾಗೆ ಈ ಪ್ರಾಣ ಪಕ್ಷಿ ಯಾವಾಗ ಹಾರಿ ಹೋಗ್ತದೋ ಯಾರಿಗೂ ಗ್ಯಾರಂಟಿ ಇಲ್ಲ. ಹಾಗಿರುವಾಗ ನಾನು ಕೊನೆಯವರೆಗೂ ಕಾಯ್ತೇನೆ. ಲಾಸ್ಟಿಗೆ ಕೊನೆಯ ಕಾಲದಲ್ಲಿ ನಾನು ಭಗವಂತನ ಸೇವೆ ಮಾಡ್ತೇನೆ, ಆಧ್ಯಾತ್ಮಿಕ ಸಾಧನೆ ಮಾಡ್ತೇನೆ ಅಂತಂದ್ರೆ ಅವನಷ್ಟು ಮೂರ್ಖ ಇನ್ನೊಬ್ಬನಿಲ್ಲ. ಯಾಕೆಂದ್ರೆ ಆಗ ದೇಹದ ಯಾವ ಭಾಗಗಳು ಸಪೋರ್ಟ್ ಮಾಡ್ತಾ ಇರೋಲ್ಲ. ಕೈ, ಕಾಲು, ಮಗು, ಬಾಯಿ ಯಾವುದೋ ಇವಾಗ್ಲೇ ನೋಡಿ ಕೂತ್ಕೊಂಡು ಧ್ಯಾನ ಮಾಡ್ಲಿ ಎಷ್ಟು ಜನರಿಗೆ ನಾವು, ಅಯ್ಯೋ ನನಗೆ ಸೊಂಟ ನೋಯ್ತದೆ, ನನಗೆ ಕಾಲು ನೋಯ್ತದೆ, ಕೈ ನೋಯ್ತದೆ, ನನಗೆ BP ಇದೆ, ಶುಗರ್ ಇದೆ, ಏನೇನೋ ಕಾರಣಗಳು, ಏನು ಸಾಧನೆ ಮಾಡ್ಲಿಕ್ಕೆ ಆಗ್ತದೆ? ಹ್ಮ್ ಅದಕ್ಕಾಗಿ ಇಡೀ ಬದುಕಿನಲ್ಲಿ ಒಂದು ಗುರಿಯನ್ನು ಇಟ್ಕೊಳ್ಬೇಕು. ಯಾವ ಗುರಿ? ಭಗವಂತನನ್ನ ಪಡೆಯುವ ಗುರಿ ಇಟ್ಕೊಳ್ಬೇಕು. ಆದ್ರೆ ನಮಗೆ ಒಂದು ನಿಶ್ಚಿತವಾದ ಗುರಿ ಇಲ್ಲ. ಹುಟ್ಟಿದಾಗಿಂದ ಬೆಳೆಯುವವರಿಗೆ ಏನು ಒಂದೇ ಗುರಿ, ಒಂದು ಓದೋದು ಓದೋದು ಓದೋದು. ಓದಿದ್ದಾಯ್ತು, ಓದಿದಾದ್ಮೇಲೆ ಇನ್ನೇನು ಕೆಲಸ, ಇನ್ನೇನು ಗುರಿ? ಏನಾದ್ರೂ ಒಂದು ಕೆಲಸ ತಗೊಳ್ಬೇಕು ಅನ್ನೋ ಗುರಿ. ಕೆಲಸ ತಗೊಂಡ ಕೆಲಸ ತಗೊಂಡು ಕೆಲಸ ಕೆಲಸನೂ ಸಿಕ್ಕಾಯ್ತು, ಕೆಲಸ ಸಿಕ್ಕಾದ್ಮೇಲೆ ಇನ್ಯಾವ ಗುರಿ? ದುಡ್ಡು ಮಾಡುವ ಗುರಿ. ದುಡ್ಡು ಮಾಡಿದ 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 ಮನೆ ಮಾಡಿದ, ಸ್ವಲ್ಪ ಏನೇನು ಬೇಕು ಎಲ್ಲ ಸಾಧನೆ ಮಾಡಿದ. ಎಲ್ಲಿಯವರೆಗೆ ರಿಟೈರ್ಡ್ ಆದ್ಮೇಲೆ ಏನು? ಎಲ್ಲ ರೋಗಗಳನ್ನು ಕಟ್ಟಿಕೊಂಡ, ಸಾಲ ಕಟ್ಟಿಕೊಂಡ, ಅಥವಾ ಆ ಏನು ಬೇಕಾಗಿದೆ ಎಲ್ಲವನ್ನ ಕಟ್ಟಿಕೊಂಡ. ಅವಾಗ ಆ ಅಂದ್ರೆ ಏನೇನು ರೋಗ ಇದೆ ಎಲ್ಲ ಬಂದಿರ್ತದೆ. ಏಕೆಂದ್ರೆ ಆ ಯೌವನದಲ್ಲಿ ಮಾಡಬೇಕಾದದನ್ನು ಮಾಡಲಿಲ್ಲ. ನಿಜವಾಗ್ಲೂ ಯಾವುದಕ್ಕಾಗಿ ಸಮಯವನ್ನು ಕಳಿಬೇಕಿತ್ತು ಅದಕ್ಕಾಗಿ ಕಳಿಬೇಕು. ಬರೀ ದುಡಿಯೋದ್ರಲ್ಲೇ ಕಳೆದ, ಸಂಪತ್ತನ್ನ ಮಾಡೋದ್ರಲ್ಲಿ ಕಳೆದ, ದುಡ್ಡಿನ ಹಿಂದೆ ಬಿದ್ದ, ಆಸ್ತಿಯ ಹಿಂದೆ ಬಿದ್ದ, ಸಂಸಾರದ ಹಿಂದೆ ಬಿದ್ದ. ಕೊನೆಗೆ ಕೊನೆಗೆ ಆ ಆ ಸಮಯದಲ್ಲಿ ಇನ್ನೇನು ಅವನಿಗೆ ಆ ಇದಾಗ್ತದೆ ಅನ್ನುವಾಗ, ಆ ಅಂದ್ರೆ ವಯಸ್ಸಾಯ್ತು. ಅವಾಗ ದೇಹ ಯಾವುದಕ್ಕೂ ಸ್ಪಂದನೆ ಮಾಡುವಂತ ಸಮಯ. ಅವಾಗ ಏನು ಸಾಧನೆ ಮಾಡ್ತೀವಿ? ಅದಕ್ಕಾಗಿ ಅವಾಗ ಹೋಗಿ ನೀನು ಗುರಿ ಇಟ್ಕೊಳ್ಳೋದಲ್ಲ, ಈಗಿಂದಲೇ ಭಗವಂತನ ಬಗ್ಗೆ ಗುರಿ ಇಟ್ಟುಕೋ ಅಂತ ಅಂತ ಹೇಳ್ದ ಕಡೆಗಾಲ. ಇಷ್ಟೆಲ್ಲ ನಾನು ಯಾಕೆ ನಿನಗೆ ಹೇಳ್ತಾ ಇದ್ದೀನಿ ಗೊತ್ತು? ಎಂ ಎಂ ವಾಪಿ ಸ್ಮರಂಭಾವಂ ಅಂತ ಹೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ನಲ್ವ. ಅಂದ್ರೆ ಒಬ್ಬ ಜೀವ ತನ್ನ ಕೊನೆಗಾಲದಲ್ಲಿ ಏನನ್ನ ಸ್ಮರಣೆ ಮಾಡ್ತಾನೋ ಅದೇ ಅವನ ಮುಂದಿನ ಗತಿಯಾಗಿರ್ತದೆ. ಅಂತಂದ್ರೆ ಯಾವುದನ್ನ ಸ್ಮರಣೆ ಮಾಡ್ತಾ ಪ್ರಾಣ ಬಿಡ್ತಾನೆ, ಕೊನೆಗೆ ಅವನು ಅದೇ ಆಗಿ ಬಿಡ್ತಾನೆ. ನಾವು ಭರತ ಚಕ್ರವರ್ತಿಯ ಕಥೆಯನ್ನು ಕೇಳಿದ್ವಿ. ಅವನು ಜಿಂಕೆಯನ್ನೇ ನೆನಿತಾ ಬಿಟ್ಟಿದ್ದರಿಂದ ಮುಂದಿನ ಜನ್ಮ ಜಿಂಕೆಯ ಜನ್ಮವೇ ಆಗಿತ್ತು. ಅದಕ್ಕಾಗಿ ಕಡೆಗಾಲ ಬಂದಾಗ ಹ್ಮ್ ಈ ಮೋಹವನ್ನು ಬಿಡ್ಬೇಕಪ್ಪ. ಇಷ್ಟು ದಿನ ನೀನು ಮೋಹದಲ್ಲಿ ಬದುಕಿದೆ, ಕೊನೆ ಪಕ್ಷ ಕಡೆಗಾಲ ನನ್ನ ಮುಗೀತೀನಿ, ನನ್ನ ಜವಾಬ್ದಾರಿಗಳು ಮುಗೀತು ಸಂಸಾರದ.
ಜವಾಬ್ದಾರಿಗಳು ಮುಗೀತು. ಮನೆ ಮಾಡಿದೆ, ಆಯ್ತು. ಮಾಡ್ಬೇಕಾದದ್ದೇ. ಹಾ ಮಕ್ಕಳಿಗೆಲ್ಲ ಒಂದು ವ್ಯವಸ್ಥೆ ಮಾಡಬೇಕಿತ್ತು, ಮದುವೆ ಮಾಡಿದೆ, ಆಯ್ತು, ಮಾಡಿದೆ. ಇನ್ನು ಮುಂದಾದ್ರೂ ನಿನ್ನ ಬಗ್ಗೆ ನೀನು ಯೋಚನೆ ಮಾಡು. ನಿನ್ನ ಆತ್ಮಕ್ಕೆ ದ್ರೋಹ ಮಾಡಬೇಡ. ನಿನ್ನ ಆತ್ಮದ ಉದ್ಧಾರಕ್ಕಾಗಿ, ನಿನಗಾಗಿ ಅಂತಲಾದ್ರೂ ಇನ್ನು ಮುಂದೆ ನೀನು ಸಮಯವನ್ನ ಮೀಸಲಿಡು. ಮೋಹ ಬಿಡು. ನನ್ನ ಮನೆ, ನನ್ನ ಮಕ್ಕಳು ಅನ್ನುವ ಮೋಹ ಬಿಡು. ಭಗವಂತನ ಚಿಂತನೆಯನ್ನು ನಡೆಸಬೇಕಪ್ಪ. ಯಾಕೆ ಅಂತಂದ್ರೆ ಕೊನೆಗಾಲದಲ್ಲಿ ಭಗವಂತನ ಚಿಂತನೆಯನ್ನು ಮಾಡ್ತಾ, ಅಂದ್ರೆ ಭಗವಂತನ ಸ್ಮರಣೆ ಮಾಡ್ತಾ ಪ್ರಾಣ ಬಿಡಬೇಕು ಕೊನೆ ಪಕ್ಷ. ಇಲ್ಲ ಅಂತಾದ್ರೆ ಇಡೀ ಬದುಕಿನ ಅದನ್ನ ಯಾಕೆ ಹೇಳ್ತಾ, ಇಡೀ ಬದುಕಿನ ಆ ಈಗ ನಾವು ಇಡೀ ವರ್ಷ, ಒಬ್ಬ ಒಬ್ಬ ವಿದ್ಯಾರ್ಥಿ ಇಡೀ ವರ್ಷ ಸ್ಕೂಲಿಗೆ ಹೋಗ್ತಾನೆ ಅಥವಾ ಕಾಲೇಜಿಗೆ ಹೋಗ್ತಾನೆ. ಏನಕ್ಕೆ? ಅವನು ಇಡೀ ವರ್ಷ ಸ್ಕೂಲಿಗೆ ಹೋದದ್ದನ್ನ ಪರೀಕ್ಷೆ ಮಾಡೋದು ಯಾವಾಗ? 3 ಗಂಟೆಗಳ ಕಾಲ ಪರೀಕ್ಷೆ ಮಾಡ್ತಾನೆ. ಆದ್ರೆ ಒಬ್ಬ ಮನುಷ್ಯ 100 ವರ್ಷ ಬದುಕ್ತಾನಲ್ಲ, ಅವನ 100 ವರ್ಷದ ಬದುಕಿನ ಪರೀಕ್ಷೆ ನಡೆಯೋದು ಯಾವಾಗ ಗೊತ್ತಾ? ಅವನ ಸಾವಿನ ಅಂತಿಮ ಸಮಯದಲ್ಲಿ. ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್, ಆ ಪ್ರಾಣೋತ್ಕ್ರಮಣದ ಸಮಯ ಏನಿರ್ತದೆ ಅಂದ್ರೆ ಅವನ ದೇಹದಿಂದ ಆ ಪ್ರಾಣ ತಾನು ಏನು ಸುಷುಮ್ನಾ ನಾಡಿಯಿಂದ ಹೊರಗಡೆ ಹೋಗುವ ಸಮಯದಲ್ಲಿ ಆ ಅವನು ಯಾವುದನ್ನ ಸ್ಮರಣೆ ಮಾಡ್ತಾನೆ ಅಂದ್ರೆ ಅದು, ಆ ಸ್ಮರಣೆಗೋಸ್ಕರ ಇಡೀ ಬದುಕು. ಇಡೀ ಬದುಕಿನಲ್ಲಿ ಯಾವುದನ್ನ ಅತಿ ಹೆಚ್ಚಾಗಿ ತಾನು ಹಚ್ಚಿಕೊಂಡಿದ್ದ, ಅದೇ ಅವನ ಕೊನೆಗಾಲದಲ್ಲಿ ಬರ್ತದೆ. ಯಾಕೆಂದ್ರೆ ನಾವು ಹೇಳಬಹುದು, ನಾನು ಕೊನೆಗಾಲದಲ್ಲಿ ಹೇಳಿಬಿಡ್ತೇನೆ ದೇವರ ಹೆಸರನ್ನ, ಅಥವಾ ನನಗೆ ಹೆಂಗಿದ್ರು ನೆನಪಿದೆ ಕೊನೆಗಾಲದಲ್ಲೇ ನಾನು ಇನ್ನು ದೇವರ ಸ್ಮರಣೆ ಮಾಡಿಬಿಡ್ತೀನಿ ಅಂತ. ಆದ್ರೆ ದೇವರ ಸ್ಮರಣೆ ಬರಬೇಕಾದದ್ದು ಹೊರಗಡೆಯಿಂದ, ಬಾಯಿಂದ ಅಲ್ಲ. ಕೆಲವರು ಹೇಳ್ತಾರೆ ರಾಮ 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 ಅಂತ ಹೋಗ್ಬಿಟ್ರು, ಓಂ ನಮ ಶಿವಾಯ 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 ಅನ್ಕೊಂತ ಹೋಗ್ಬಿಟ್ರು ಅಂತ. ಹೊರಗಡೆಯಿಂದ ಬಾಯಲ್ಲಿ ಹೇಳೋದಲ್ಲ, ಒಳಗಡೆಯಿಂದ ಆತ್ಮ ಹೇಳಬೇಕು. ಆ ಒಳಗಡೆಯಿಂದ ಅಂದ್ರೆ ಈ ಎಲ್ಲಾ ಇಂದ್ರಿಯಗಳು ಬಿದ್ದು ಹೋಗ್ತವೆ. ಹೊರಗಡೆಯಿಂದ ಯಾವುದನ್ನು ಅದು ಗುರುತಿಸುವ ಸ್ಪಂದನೆ ಇರೋಲ್ಲ. ಒಳಗಡೆಯಿಂದ ಏನು ಒಳಮುಖನಾಗ್ತಾನಲ್ಲ, ಆವಾಗ ಒಳಗಿಂದ ಹೇಳಬೇಕು ಅವನು. ಆಗ ಅದು ನಿಜವಾದ ಭಗವಂತನ ಸ್ಮರಣೆ. ಅದು ಬಿಟ್ಟು ಹೊರಗಡೆಯಿಂದ ಬಾಯಲ್ಲಿ ಹೇಳುವುದು. ಹಾಗೆ ಆ ಸ್ಮರಣೆ ಬರಬೇಕು ಅಂತಂದ್ರೆ ಅದು ನಾನೇನೋ ಕೊನೆಗಾಲದಲ್ಲಿ ಮಾಡಿಬಿಡ್ತೀನಿ ಅನ್ನೋರಿಗಲ್ಲ. ಇಡೀ ಬದುಕಿನಲ್ಲಿ ಮಾಡಿದ್ರೆ, ಮಾಡಿದ್ದ ಅಂತ ಆದ್ರೆ, ಸಾಧನೆ ಮಾಡಿದ್ದ ಅಂತ ಆದ್ರೆ, ಆ ಯೋಗ್ಯತೆ ಅರ್ಹತೆ ಇತ್ತು ಅಂತ ಆದ್ರೆ ಭಗವಂತ ಆ ಸಮಯದಲ್ಲಿ ಅವನಿಗೆ ಅವನ ಸ್ಮರಣೆಯನ್ನು ಕೊಡ್ತಾನೆ. ಅದೇ ಒಬ್ಬ ಯೋಗಿಯಾದವರು ತನ್ನ ಇಡೀ ಬದುಕಿನಲ್ಲಿ ತನ್ನ ಯೋಗ ಶಕ್ತಿಯನ್ನು, ಹೇಗೆ ಒಬ್ಬ ಯೋಗಿಯಾದವರು ಅಥವಾ ಎಲ್ಲರೂ ಹೇಗೆ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಅನ್ನೋದನ್ನ ಏನು ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಒಬ್ಬ ಯೋಗಿಯಾದವನು ಹೇಗೆ ಪ್ರಾಣ ತ್ಯಾಗವನ್ನು ಮಾಡ್ತಾನೆ. ತನ್ನ ಇಡೀ ದೇಹವನ್ನ, ಎಲ್ಲಾ ಇಂದ್ರಿಯಗಳನ್ನ ತಾನು, ಅಂದ್ರೆ ಯೋಗ ಸಾಧನೆ ಅಂದ್ರೆ ಧ್ಯಾನ. ಒಬ್ಬ ತಪಸ್ವಿಯಾದವನು, ಒಬ್ಬ ಯೋಗಿ ತಾನು ಇಡೀ ಬದುಕಿನಲ್ಲಿ ತಪಸ್ಸು ಮಾಡ್ತಾ, ಧ್ಯಾನ ಮಾಡ್ತಾ, ತನ್ನ ದೇಹವನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾನೆ. ತನ್ನ ಕೊನೆಗಾಲ ಅಂತ ಬಂದಾಗ, ಅಂದ್ರೆ ನಾನು ದೇಹ ತ್ಯಾಗ ಮಾಡಬೇಕು ಅಂತ ಅವನಿಗೆ ಯಾವಾಗ ಅನಿಸ್ತದೆ, ಅವನ ಸಮಯ ಬರ್ತದೆ, ಆಗ ಅವನು ಧ್ಯಾನಕ್ಕೆ ಕೂರ್ತಾನಂತೆ. ಧ್ಯಾನಕ್ಕೆ ಕೂತು ಸಂಪೂರ್ಣವಾಗಿ ತಾನು ಸಮಾಧಿ ಸ್ಥಿತಿಗೆ ಹೋಗ್ತಾನೆ. ಸಮಾಧಿ ಸ್ಥಿತಿಗೆ ಹೋದಾಗ ತನ್ನ ಎಲ್ಲಾ ಇಂದ್ರಿಯಗಳನ್ನ, 9 ಇಂದ್ರಿಯಗಳೇನಿದೆ, ಅಂದ್ರೆ 9 ಇಂದ್ರಿಯ ಅನ್ನೋದ್ಕಿಂತ 9 ರಂಧ್ರಗಳು, ಅವೆಲ್ಲಾ ತನ್ನ ನವರಂಧ್ರಗಳನ್ನ ಬಂದ್ ಮಾಡ್ತಾನಂತೆ. ಅಂದ್ರೆ ಎಲ್ಲೂ ಕೂಡ ಅವು ಸ್ಪಂದಿಸದ ಹಾಗೆ ಬಂದ್ ಮಾಡ್ತಾನೆ. ಬಂದ್ ಮಾಡಿ ತನ್ನ ಈ ಏನು ಹೃದಯ ಕಮಲದಲ್ಲಿ ಇರುವಂತಹ ಏನು ಜೀವ ಏನಿದ್ದಾನೆ, ಆ ಜೀವನನ್ನ ಸುಷುಮ್ನಾ ನಾಡಿಗೆ ತರ್ತಾನಂತೆ. ಸುಷುಮ್ನಾ ನಾಡಿಗೆ ತಂದು ಅಲ್ಲಿಂದ ನೇರವಾಗಿ ಎಲ್ಲಿಗೆ? ಸಹಸ್ರಾರ ಅಂತಂದ್ರೆ ಅಲ್ಲಿ ಬ್ರಹ್ಮರಂಧ್ರ ಅಂತ ಕರಿತೀವಿ, ಅಥವಾ ಸಹಸ್ರಾರ. ಆ ಸಹಸ್ರಾರಕ್ಕೆ ಜೀವನನ್ನ ತರ್ತಾನಂತೆ. ಆ ಸಹಸ್ರಾರಕ್ಕೆ ಜೀವನನ್ನ ತಂದು ಅಲ್ಲಿ ಒಂದು ಮುಹೂರ್ತಗಳ ಕಾಲ ತಾನು ಓಂಕಾರವನ್ನ ಹೇಳ್ತಾ, ಯಾಕೆಂದ್ರೆ ಈ ಬ್ರಹ್ಮಾಂಡದ ಮೂಲ ಸ್ವರೂಪವೇ ಓಂಕಾರ. ಆ ಓಂಕಾರವನ್ನ ಏನು ಪಠಿಸ್ತಾನಂತೆ. ಅಂದ್ರೆ ಹೊರಗಡೆಯಿಂದ ಅಲ್ಲ, ಆ ಒಳಗಡೆಯಿಂದ ಆತ್ಮ ತಾನು ಓಂಕಾರವನ್ನ ಹೇಳ್ತಾ 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 ಈ ನೆತ್ತಿಯ ಮೇಲೆ ಏನು ಸಹಸ್ರಾರ ಏನಿರ್ತದೆ ಅಲ್ಲಿ ತಾನು ಬ್ರಹ್ಮರಂಧ್ರವನ್ನು ಒಡೆದು ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ಕೂಡ್ಲೇನೆ ಒಳಗೆ ಅವನ ಹೊಟ್ಟೆ ಒಳಗೆ ಇದ್ನಲ್ಲ ವೈಶ್ವಾನರ, ಅವನು ಹೊರಗಡೆಯಿಂದ ಕಾಯ್ತಾ ಇರ್ತಾನೆ. ಯಾಕೆಂದ್ರೆ ಅವನಿಗಿಂತ ಮೊದಲು ಅವನು ಹೊರಗಡೆ ಬಂದಿರ್ತಾನೆ. ಅವನು ಕಾಯ್ತಾ ಇರ್ತಾನೆ, ಅಂದ್ರೆ ದೇವತೆ ಕಾಯ್ತಾ ಇರ್ತಾನೆ. ವೈಶ್ವಾನರ ರೂಪಿ ಭಗವಂತ ಅವನು ಕೂಡ್ಲೆ ಅವನು ಸ್ವಾಗತ ಮಾಡ್ತಾನಂತೆ. ಸೀದಾ ಅಲ್ಲಿಂದ ಹೊರಟವನು ಸೀದಾ ಭಗವಂತನನ್ನೇ ಹೋಗಿ ಸೇರ್ತಾನೆ, ಬೇರೆ ಯಾವ ಲೋಕವನ್ನು ಹೋಗಿ ಸೇರಲು. ಯಾರು ಬ್ರಹ್ಮರಂಧ್ರವನ್ನು ಒಡೆದು ಹೊರಗೆ ಬಂದ ಅವನು ಅವನು ಮೋಕ್ಷಕ್ಕೆ ಹೋದ. ಪುನಃ ಮತ್ತೆ ಎಂದೂ ಕೂಡ ಹುಟ್ಟಿ ಬರದ ಲೋಕಕ್ಕೆ ಹೋದ, ಭಗವಂತನ ಲೋಕ, ವೈಕುಂಠ ಲೋಕವನ್ನು ಹೋಗಿ ಸೇರ್ತಾನೆ. ಇದು ಒಬ್ಬ ಯೋಗಿಯಾದವ, ಒಬ್ಬ ತಪಸ್ವಿ, ಒಬ್ಬ ಧ್ಯಾನ ಮಾಡಿ ತಾನು ಒಳಗಡೆಯಿಂದ ತನ್ನನ್ನು ತಾನು ನಿಯಂತ್ರಿಸಿಕೊಂಡಂತಹ ಒಬ್ಬ ಯೋಗಿ, ಪ್ರಾಣ ತ್ಯಾಗ ಮಾಡುವಂತಹ ಪರಿ. ಅದೇ ಒಬ್ಬ ಯೋಗಿ ಅಲ್ಲ. ಉಳಿದವರು
ಉಳಿದವರೆಲ್ಲ ಹೇಗೆ ತ್ಯಾಗ ಮಾಡ್ತಾರೆ ಅಂತಂದ್ರೆ ಈ 9 ರಂಧ್ರಗಳಲ್ಲಿ ಜೀವ ಹೋಗ್ತದಂತೆ. 9 ರಂಧ್ರ ಯಾವುದಪ್ಪ? ಒಂದು ಕಣ್ಣಿನಿಂದ ಪ್ರಾಣ ಹೋಗ್ತದೆ, ಇಲ್ಲ ಈ ಮೂಗಿನ 2 ಹೊಳ್ಳೆಗಳಿಂದ ಪ್ರಾಣ ಹೋಗ್ತದೆ, ಇಲ್ಲ ಕಿವಿಯಿಂದ, ಇಲ್ಲ ಬಾಯಿಯಿಂದ. ಕೆಲವರು ನೀವು ಗಮನಿಸಿರ್ಬೋದು, ಕೆಲವರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಇರ್ತದೆ. ಅದರ ಅರ್ಥ, ಬಟ್ ಅದು ಯಾರು ಎಲ್ಲಿಂದ ಹೋಗಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಆದ್ರೆ ಕೆಲವರಿಗೆ ಬಿಟ್ಟು ಕಣ್ಣು ಬಿಟ್ಟ ಹಾಗೆ ಇರ್ತದೆ. ಅದರ ಅರ್ಥ ಅವರ ಪ್ರಾಣ ಕಣ್ಣಿನಿಂದ ಹೋಗಿದೆ ಅಂತ. ಕೆಲವರು ಬಾಯಿ ಕಳ್ಕೊಂಡಿರ್ತಾರೆ, ಏನು ತೆಗೆದ ಬಾಯಿ ತೆಗೆದ ಹಾಗೆ ಇರ್ತದೆ. ಅದರ ಅರ್ಥ ಅವರು ಬಾಯಿಂದ ಹೋಗಿದ್ದಾರೆ ಅಂತ. ಅಂದ್ರೆ ಅವರ ಪ್ರಾಣ ಬಾಯಿಂದ ಹೋಯ್ತು, ಮೂಗಿನಿಂದ. ಅದರಲ್ಲೂ ಯಾವ ರಂಧ್ರದಿಂದ ಹೋದ್ರೆ ಅದು ಸೂಚನೆ ಕೊಡ್ತದೆ ಎಲ್ಲಿಗೆ ಹೋಗಿದ್ದಾರೆ ಅವರು ಅಂತ. ಎಡ ಹೊಳ್ಳೆಯಿಂದ ಹೋದ್ರೆ, ಈ ಮೂಗಿನ ಹೊಳ್ಳೆಯಲ್ಲೂ ಕೂಡ ಎಡ ಹೊಳ್ಳೆಯಿಂದ ಹೋದ್ರೆ ಅವರು ಪಿತೃಗಳ ಲೋಕಕ್ಕೆ ಹೋಗ್ತಾರೆ. ಪಿತೃಗಳ ಲೋಕಕ್ಕೆ ಹೋದ್ರು ಕೂಡ ಯಾರು ಬ್ರಹ್ಮರಂಧ್ರದಿಂದ ಹೋಗದೆ ಬೇರೆ ಯಾವ ರಂಧ್ರದಿಂದಲೂ ಹೋದರೂ ಕೂಡ ನವರಂಧ್ರದಿಂದ ಅವರು ಪುಣ್ಯ ಇರುವಷ್ಟು ಕಾಲ ಅಲ್ಲಿ ಇದ್ದು ಪುನಃ ತಾವು ಈ ಮನುಷ್ಯ ಲೋಕದಲ್ಲಿ ಅಥವಾ ಭೂಲೋಕದಲ್ಲಿ ಮತ್ತೆ ಹುಟ್ಟಿ ಬರ್ತಾರೆ. ಆದರೆ ಯಾರು ಬ್ರಹ್ಮರಂಧ್ರವನ್ನ ಮೇಲೆ ಸಹಸ್ರಾರದಿಂದ ಹೋಗ್ತಾನೆ ಅವನು ಮಾತ್ರ ವಾಪಸ್ ಬರೋಲ್ಲ. ಅವನು ಭಗವಂತನನ್ನೇ ಹೋಗಿ ಸೇರ್ತಾನೆ. ಬಳ ಅಂದ್ರೆ ಇಡಾ ಪಿಂಗಳ. ಇಲ್ಲಿ ಬಲಹೊಳ್ಳೆಯಿಂದ ಹೋದ್ರೆ ಅವನು ದೇವತೆಗಳ ಲೋಕ ಅಂದ್ರೆ ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಬಾಯಿಯಿಂದ ಹೋದರೂ ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಅಥವಾ ಮೇಲೆ ಈ ಮುಖದಲ್ಲಿರುವಂತಹ ಯಾವ ರಂಧ್ರದಿಂದ ಹೋದರೂ ಅವನು ಮೇಲಿನ ಲೋಕಗಳಿಗೆ ಹೋಗ್ತಾನೆ, ಆದ್ರೆ ಮತ್ತೆ ವಾಪಸ್ ಬರ್ತಾನೆ. ಆದ್ರೆ ಒಬ್ಬ ಪಾಪಿಯಾದವ, ಪರಮ ಪಾಪಿ, ತನ್ನ ಬದುಕಿನಲ್ಲಿ ಒಮ್ಮೆಯೂ ಭಗವಂತನ ಸ್ಮರಣೆ ಮಾಡಲಿಲ್ಲ, ಭಗವದ್ಭಕ್ತರ ಸೇವೆ ಮಾಡಲಿಲ್ಲ, ಆಧ್ಯಾತ್ಮಿಕ ಸಾಧನೆ ಮಾಡುವವರ ಸೇವೆ ಮಾಡಲಿಲ್ಲ. ಬದುಕಿನಲ್ಲಿ ಬರೀ ಆ ನೋಡ್ತೀವಲ್ಲ ನಾವು ಹೇಗೆ ಬದುಕ್ತಾರೆ ಅಂತೀವಿ. ಪಾಪಿಯಾಗಿ ಬದುಕಿದ ಅವನು ಹೋಗೋದು ಮಲಮೂತ್ರ ದ್ವಾರದಲ್ಲೇ ಅವನ ಜೀವ ಹೋಗ್ತದಂತೆ. ಕೆಳಗಿನ ದ್ವಾರಗಳಲ್ಲಿ. ಅದು ಹೇಗೆ ಗೊತ್ತಾಗ್ತದೆ ಅಂತಂದ್ರೆ ಸಾಯುವಾಗ ಅವನು ಮಲಮೂತ್ರ ಮಾಡ್ಕೊಂಡಿರ್ತಾನೆ. ಅಥವಾ ಅಂದ್ರೆ ಅಷ್ಟು ಭಯದಿಂದ, ಹಾ ಅಷ್ಟು ಹಾಗೆ ಆಗಿದೆ ಅಂತ ಆದ್ರೆ ಅವರು ಕೆಳಗಡೆಯಿಂದ ಜೀವ ಹೋಗಿದೆ ಅಂತ ಅವನು ಮತ್ತೆ ಎಲ್ಲೂ ಹೋಗಲ್ಲ, ಸೀದಾ ನರಕಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ತಾನು ಮಾಡಿದ ಪಾಪ ಕರ್ಮಗಳಿಗೆ ಅನುಗುಣವಾಗಿ ಹುಟ್ಟಿ ಬರ್ತಾನೆ. ಏನು ಕರ್ಮವನ್ನು ಅನುಭವಿಸಿದ ಪಾಪವನ್ನು ಇನ್ನು ನರಕದಲ್ಲಿ ಪುನಃ ತಾನು ಹೀನ ಯೋನಿಯಲ್ಲಿ ಮತ್ತೆ ಹುಟ್ಟಿ ಬರ್ತಾನೆ. ಹೀನ ಯೋನಿಯಲ್ಲಿ ಹುಟ್ಟಿ ಬರ್ತಾನೆ. ಆದ್ರೆ ಮೇಲಿನ ಲೋಕಕ್ಕೆ ಹೋದವರು ಪುನಃ ತಾನು ತಮ್ಮ ಮುಂದಿನ ಸಾಧನೆಗಾಗಿ ಮತ್ತೆ ಇಲ್ಲಿ ಭೂಮಿ ಮೇಲೆ ಹುಟ್ಟಿ ಬರ್ತಾರೆ. ಆದ್ರೆ ಶ್ರೇಷ್ಠ ಯೋನಿಯಲ್ಲಿ ಹುಟ್ಟಿ ಬರ್ತಾರೆ ಅಂತ ಹೇಳ್ತಾ ಹಾಗಾಗಿ ಇಡೀ ಬದುಕಿನಲ್ಲಿ ನೀನು ಏನು ಮಾಡಿದೆ ಅನ್ನೋದು ಮುಖ್ಯ ಆಗೋಲ್ಲಪ್ಪ. ನೀನು ಭಗವಂತನ ಅಥವಾ ಆಧ್ಯಾತ್ಮಿಕವಾಗಿ ಏನು ಸಾಧನೆ ಮಾಡಿದೆ, ಎಷ್ಟು ಸಾಧನೆ ಮಾಡಿ ಅನ್ನುವುದು ಮಾತ್ರ ಮುಖ್ಯವಾಗ್ತದೆ. ನಾನು ಅಷ್ಟು ಕೋಟಿ ಸಂಪಾದನೆ ಮಾಡಿದೆ, ನಾನು ಇಷ್ಟು ದುಡ್ಡು ಸಂಪಾದನೆ ಮಾಡಿದೆ, ನಾನು ಅಷ್ಟು ಸೈಟ್ ತಗೊಂಡಿದ್ದೆ, ನಾನು ಅಷ್ಟು ಮನೆ ಕಟ್ಟಿದ್ದೆ, ನನಗೆ ಅಷ್ಟು ಮಕ್ಕಳಿದ್ರು, ನನಗೆ ಅಷ್ಟು ಆಗಿತ್ತು, ಇಷ್ಟ ಆಗಿತ್ತು, ಯಾವುದೂ ಬರಲ್ಲ. ಕೇವಲ ಅದು ನಿನ್ನ ಪ್ರಾಣ ಕೊನೆ 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 ಕೊನೆಗಾಲದಲ್ಲಿ ಬಂದಾಗ ಅದು ಯಾವುದೂ ನಿನ್ನನ್ನು ರಕ್ಷಣೆ ಮಾಡಲ್ಲ. ಇದನ್ನ ಹೇಳ್ತಾರಲ್ಲ ಯಾರು, ಆ ಇವ್ರು ಹೇಳುವ ಏನು ದಾಸರು, ನಾರಾಯಣ ನಾಮ ನೆರವಾಗೋದಲ್ಲದೆ ಯಾರೂ ಸಂಗಡ ಬಾಹುರಿಲ್ಲ ಅಂತ ಹೇಳಿ ಅವನು ಪುರಂದರದಾಸರು. ಹಾಗೆ ಅದರಲ್ಲಿ ಅವರು ಹೇಳ್ತಾರೆ ಏನಂದ್ರೆ, ಹಿತ್ತಲ ಕಸಗಿಂತ ಅತತ ಈ ದೇಹ. ಅಂದ್ರೆ ಹಿತ್ತಲ ಕಸವನ್ನಾದ್ರೂ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಆ ಒಂದು ಕಡೆ ಗುಡ್ಡೆ ಮಾಡಿ ಹಾಕ್ತಾರೆ. ಅಂದ್ರೆ ಏನಕ್ಕೆ ಅಂತಂದ್ರೆ ಈಗ ನೋಡಿ ನಾವು ಕಸ ತಗೊಂಡು ಹೋಗ್ತಾರಲ್ಲ, ಕಸದಿಂದ ಗೊಬ್ಬರ ಬರ್ತದೆ. ಅದರಿಂದ ಏನು ಏನು ಗೊಬ್ಬರಗಳನ್ನು ಮಾಡಬಹುದು ಅಂತ ಹೇಳಿ, ಅಥವಾ ಗೊಬ್ಬರ ತಿಪ್ಪೆ ಅಂತ ಹೇಳ್ತಾರೆ. ನಮ್ಮ ಏನು ಹಳ್ಳಿ ಕಡೆ ತಿಪ್ಪೆ ಅಂತ ಹೇಳಿ ಕಸವನ್ನೆಲ್ಲ ಒಯ್ದು ಆ ತಿಪ್ಪೆಗೆ ಹಾಕ್ತಾರೆ. ಯಾಕೆಂದ್ರೆ ಅದು ಗೊಬ್ಬರ ಆಗ್ತದೆ ಅಂತ. ಆದ್ರೆ ಈ ದೇಹ ಯಾವಾಗ ಪ್ರಾಣ ತ್ಯಾಗ ಮಾಡ್ತು ಕೂಡಲೇ ಅದನ್ನ ಮುಟ್ಲಿಕ್ಕೂ ಕೂಡ ಅಸಹ್ಯ ಪಡ್ತಾರೆ. ಅಷ್ಟೇ ಅಲ್ಲ, ಮುಟ್ಟಿದ್ರೆ ಮೈಲಿಗೆ ಅಂತ ಹೇಳಿ ಸ್ನಾನ ಮಾಡ್ತಾರೆ. ಅಷ್ಟೇ ಅಲ್ಲ, ಅದು ಸತ್ತ ಕೂಡ್ಲೇನೆ ಅದನ್ನು ಒಳಗಿಟ್ಕೊಳ್ಳಲ್ಲ, ಹೊರಗಡೆ ಹಾಕ್ತಾರೆ, ಮನೆಯಿಂದ ಹೊರಗಡೆ ಇರ್ತಾರೆ. ಅಂದ್ರೆ ನಮ್ಮ ಮನೆ ಕಸವನ್ನಾದ್ರೂ ಗೊಬ್ಬರ ಆಗ್ತದೆ ಅಂತ ಹೇಳಿ ನಾವು ಅದನ್ನ ಒಂದ್ ಕಡೆ ಗುಡ್ಡೆ ಮಾಡಿ ಹಾಕ್ತೀವಿ. ಆದ್ರೆ ಈ ಕಸಕ್ಕಿಂತಲೂ ಯಾವ ದೇಹಕ್ಕೆ ನಾವು ದಿನನಿತ್ಯ ಸ್ನಾನ ಮಾಡಿಸಿ ಶೃಂಗಾರ ಮಾಡ್ತಾ ತಲೆ ಬಾಚಿ ಎಣ್ಣೆ ಹಾಕಿ ಪೌಡರ್ ಹಚ್ಚಿ ಗಂಧ ಹಚ್ಚಿ ನಂದು ದೇಹ ಅಂತ ಎಷ್ಟು ಪೋಷಣೆ ಮಾಡಿದ್ವಿ ಆ ದೇಹವನ್ನು. ಯಾವಾಗ ಪ್ರಾಣ ಈ ದೇಹದಲ್ಲಿರುವಂತಹ ಚೈತನ್ಯ ಆತ್ಮ ಭಗವಂತ ತಾನು ಹೊರಗಡೆ ಹೋದ ಕೂಡಲೇ ಈ ದೇಹ ಮುಟ್ಟಿದ್ರೆ ಮೈಲಿಗೆ ಅನ್ನುವ ಸ್ಥಿತಿಗೆ ಹೋಗ್ತದೆ. ಅಥವಾ ಎಷ್ಟು ಆದಷ್ಟು ಬೇಗ ಇದನ್ನ ಹೋಗಿ ಸುಟ್ಟು ಹಾಕ್ಬೇಕು, ಯಾಕೆಂದ್ರೆ ವಾಸನೆ ಬರ್ಲಿಕ್ಕೆ ಶುರುವಾಗ್ತದೆ. ಹಾ ಹಾಗೆ ಆ, ಎಲ್ಲರೂ ಮೊದಲು ಏನಕ್ಕೆ ಪ್ರಯತ್ನ ಮಾಡ್ತಾರೆ, ಆದಷ್ಟು ಬೇಗ ಹೋಗಿ ಸಂಸ್ಕಾರ ಮಾಡ್ಲಿಕ್ಕೆ ಅಂತ ಹೇಳಿ. ಹಾಗೆ ಒಂದು ಗಳಿಗೆನೂ ಕೂಡ ಜಾಸ್ತಿ ಹೊತ್ತು ಇಟ್ಕೊಳ್ಳಲ್ಲಪ್ಪ. ಹಾಗೆ ಕೊನೆಗೆ ಅಷ್ಟೇ. ಅಂದ್ರೆ ಅವರು ಕೂಡ ಬಂದ್ರು ಬರ್ಬೋದು ಎಲ್ಲಿವರೆಗೆ. ಅದಕ್ಕೆ ಹೇಳೋ ಏನು ಇದರಲ್ಲಿ ಹೇಳ್ತಾರೆ ಏನು ಅಂತಂದ್ರೆ
ಅದನ್ನು ಕೇಳಬೇಕು, ಚೆನ್ನಾಗಿದೆ. ಯಾರದು? ಪುರಂದರದಾಸರು ಇದೇ ಸನ್ನಿವೇಶವನ್ನೇ ಅವರು ಒಂದು ಗೀತೆಯಲ್ಲಿ ಹೇಳ್ತಾರೆ. ಆ ಏನಂತಾರೆ, ಹ್ಮ್ ನಾರಾಯಣ ನಾರಾಯಣ ನಾಮ ನೆರಬಾಹುದಲ್ಲದೆ ಆರು ಸಂಗಡ ಬಾಹುರಿಲ್ಲ. ಆ ಆಮೇಲೆ ಏನಿದೆ? ಅಂದ್ರೆ ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅದೇ ಕೊನೆಯವರೆಗೂ ಬರ್ಬೋದು. ಯಾರು ಎಲ್ಲಿಯವರೆಗೆ ಅಂತಂದ್ರೆ ಲಾಸ್ಟ್ಗೆ ನಿನಗೆ ಬೆಂಕಿ ಹಾಕಿ ಕೊಳ್ಳಿ ಹಾಕಿ ಆ ಆ, ವಾಪಸ್ ಬರ್ತಾರಲ್ಲ, ನಿನ್ನ ಕೊನೆಯವರೆಗೂ ಬಂದವರು ಅಂತಾದ್ರೆ ಅಲ್ಲಿವರೆಗೂ ಅಂತ. ಯಾಕೆಂದ್ರೆ ನೀನು ನಾಳೆ ಆ ಏನೋ ಏನೋ ಸೀರಿಯಸ್ ಆಯ್ತು, ಹಾಸ್ಪಿಟ್ಲಿಗೆ ಸೇರಿದೆ, ICU ಇದ್ದೀಯಾ. ICU ಅಲ್ಲಿದ್ರು ಕೂಡ ಅಲ್ಲಿ ನಿನ್ನವರು ಅಂತ ಯಾರು ಇರಲ್ಲ. ಅಂತಂದ್ರೆ ಯಾವ್ದು ಬರಲ್ಲ ಅಲ್ಲಿ. ನಿನ್ನ ಹಣ, ದುಡ್ಡು, ಸಂಪತ್ತು, ಡಾಕ್ಟರ್ ಇದ್ದಾರೆ, ಓದಿದವರು ಇದ್ದಾರೆ, ಯಾರು ಕೂಡ ಕೊನೆಗಾಲದಲ್ಲಿ ನಿನ್ನ ಸಮಯ ಹತ್ರ ಬಂದಾಗ ಯಾರು ನಿನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗೋಲ್ಲಪ್ಪ. ಹ್ಮ್. ಹಾಗಾಗಿ ನಿನ್ನನ್ನು ಕೊನೆಗಾಲದಲ್ಲಿ ನಿನ್ನ ರಕ್ಷಣೆ ಮಾಡ್ತು ಅಂತ ಆದ್ರೆ ನೀನು ಮಾಡಿದಂತಹ ಭಗವಂತನ ಸ್ಮರಣೆ, ಮಾಡಿದಂತಹ ದಾನ ಧರ್ಮ ತಪಸ್ಸು ಧ್ಯಾನ, ನೀನು ಸಂಪಾದನೆ ಮಾಡಿದಂತಹ ಪುಣ್ಯ ಧರ್ಮ ಕಾರ್ಯ, ಅದೊಂದೇ ನಿನ್ನ ಕೊನೆಯ ಆಸ್ತಿ. ಅದು ಮಾತ್ರ ನೀನು ತಗೊಂಡು ಹೋಗೋದು, ನೀನು ಸಂಪಾದನೆ ಮಾಡಿದಂತಹ ಜ್ಞಾನ. ಹಾಗಾಗಿ ನೀನು ಎಲ್ಲವನ್ನು ಬಿಡು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಿನ್ನ ಮೂಲ ಧ್ಯೇಯ, ನಿನ್ನ ಮೂಲ ಗುರಿ ಅದಾಗಿರ್ಲಿ ಅಂತ ಹೇಳ್ತಾ, ಶುಕಾಚಾರ್ಯರು ಹೇಳ್ತಾ ಇದ್ದಾರೆ ನೋಡು, ನೀನು ಹೀಗೆ ಭಗವಂತನನ್ನ ಪಡೀಲಿಕ್ಕಾಗಿ ಆ ಏನೋ ಅಧ್ಯಾತ್ಮ ಸಾಧನೆಯನ್ನು ಮಾಡಬೇಕು. ಆ ಅಧ್ಯಾತ್ಮ ಸಾಧನೆ ಅನ್ನೋದು ಹೇಗಿರಬೇಕು ಅನ್ನೋದನ್ನ ಶುಕಾಚಾರ್ಯರು ತಾನು ವಿವರಿಸಿಕೊಂಡು ಹೋಗ್ತಾ ಇದ್ದಾರೆ. ಆರಾಧನೆಯನ್ನು ಹೇಗೆ ಮಾಡಬೇಕು, ಒಬ್ಬೊಬ್ರು ಒಂದೊಂದನ್ನ ಆರಾಧನೆ ಮಾಡಬಹುದು. ಕೆಲವರು ಬ್ರಹ್ಮ ತೇಜಸ್, ಒಬ್ಬೊಬ್ಬರನ್ನ ಒಂದೊಂದು ದೇವತೆಯನ್ನ ಆರಾಧನೆ ಮಾಡಿದ್ರೆ ಒಂದೊಂದು ಫಲ ಸಿಗ್ತದೆ. ಏನು ನಿನಗೆ ಬ್ರಹ್ಮ ತೇಜಸ್ಸು ಬರಬೇಕು ಅನ್ನೋ ಆಸೆ ಇದೆಯೋ, ಹಾಗಾದ್ರೆ ಗುರುವನ್ನ ಆರಾಧನೆ ಮಾಡು. ಗುರು ಅಂತಂದ್ರೆ ಬೃಹಸ್ಪತಿ, ನಾವು ಗುರುಗ್ರಹ ಅಂತೀವಲ್ಲ, ಆ ಗುರುವನ್ನ ಆರಾಧನೆ ಮಾಡಬೇಕು. ನಿನಗೆ ಸಂಪತ್ತು ಬೇಕು ಅನ್ನುವ ಆಸೆ ಇದೆಯೋ, ಲಕ್ಷ್ಮಿಯನ್ನ ಆರಾಧನೆ ಮಾಡು. ನಿನಗೆ ಹಣ ಬರಬೇಕು ಅಂದ್ರೆ, ಸಂಪತ್ತು ಅಂದ್ರೆ ಎಲ್ಲ ಸಂಪತ್ತು ಬಂತು, ಆದ್ರೆ ಹಣ, ದುಡ್ಡು ಬೇಕು, ನನಗೆ ಬಹಳ ದುಡ್ಡು ಬೇಕು, ವಸ್ತುಗಳನ್ನು, ವಸ್ತುಗಳನ್ನ ಆರಾಧನೆ ಮಾಡು. ನನಗೆ ಅನ್ನಕ್ಕೆ ಯಾವತ್ತೂ ಕೊರತೆ ಆಗಬಾರ್ದು, ನಿರಂತರವಾಗಿ ನನಗೆ ಅನ್ನ ಇರಬೇಕು, ಅಥವಾ ನಾನು ಅನ್ನದಾನ ಮಾಡಬೇಕು ಅನ್ನೋ ಆಸೆ ಇದೆಯಾ, ಅದಿತಿಯನ್ನ ಆರಾಧನೆ ಮಾಡು, ದೇವತೆಗಳ ತಾಯಿ. ನನಗೆ ಆಯಸ್ಸು ಹೆಚ್ಚಾಗಬೇಕು, ನನಗೆ ಒಳ್ಳೆ ಆರೋಗ್ಯ ಬೇಕು ಅನ್ನುವ ಆಸೆ ಇದೆಯಾ, ಅಶ್ವಿನಿ ದೇವತೆಗಳನ್ನ ಆರಾಧನೆ ಮಾಡು. ನಾನು ಬಹಳ ಚಂದ ಕಾಣಬೇಕು, ಸುಂದರನಾಗಬೇಕು, ಸುಂದರಿ ಆಗ್ಬೇಕು ಅನ್ನುವ ಆಸೆ ಇದೆಯಾ, ಗಂಧರ್ವರನ್ನ ಆರಾಧನೆ ಮಾಡು. ನನಗೆ ಮದುವೆ ಆಗಿಲ್ಲ, ನನಗೆ ಮದುವೆ ಆಗಬೇಕು, ನನಗೆ ಒಳ್ಳೆ ಹುಡುಗ ಬೇಕು, ಒಳ್ಳೆ ಹುಡುಗಿ ಬೇಕು ಅನ್ನೋ ಆಸೆ ಇದೆಯಾ, ಗೌರಿಯನ್ನ ಆರಾಧನೆ ಮಾಡು. ಗೌರಿ ಪೂಜೆ, ಅದಕ್ಕೆ ಮದುವೆಯಲ್ಲಿ ಗೌರಿ ಪೂಜೆ ಮಾಡಿಸ್ತಾರೆ. ನನಗೆ ಬಹಳ ವಿದ್ಯೆ ಬೇಕು, ಒಳ್ಳೆ ಜ್ಞಾನ, ಬ್ರಹ್ಮಜ್ಞಾನ ಬೇಕು, ಅಥವಾ ನನಗೆ ಬೇರೆ ಲೌಕಿಕ ಜ್ಞಾನ ಬೇಕು, ವಿದ್ಯೆ ಬೇಕಾ, ಶಿವನನ್ನ ಆರಾಧನೆ ಮಾಡು. ಇಲ್ಲ, ನನಗೆ ಇದು ಯಾವುದೂ ಬೇಡ, ಅಥವಾ ನನಗೆ ಎಲ್ಲವೂ ಬೇಕು, ಬ್ರಹ್ಮ ತೇಜಸ್ಸು ಬೇಕು, ತಪಸ್ಸು ಬೇಕು, ಸಂಪತ್ತು ಬೇಕು, ಆ ಹಣ ಬೇಕು, ಅನ್ನ ಬೇಕು, ಆಯುಷ, ಏನು ಸೌಂದರ್ಯ ಎಲ್ಲವೂ ಬೇಕು, ವಿದ್ಯೆ, ಮದುವೆ, ಮಕ್ಕಳು, ಮರಿ ಎಲ್ಲ ಬೇಕು, ಎಲ್ಲ ಬೇಕು. ಅಥವಾ ಇದು ಯಾವುದು ಬೇಡ, ನನಗೆ ಮೋಕ್ಷ ಬೇಕು, ಅಥವಾ ಎಲ್ಲವೂ ಬೇಕು ಜೊತೆಗೆ ಮೋಕ್ಷ ಬೇಕು. ಹಾಗಾದ್ರೆ ಇದೆಲ್ಲಾ ನಿನಗೆ ಬೇಕು. ಇವರೆಲ್ಲರನ್ನ ಆರಾಧನೆ ಮಾಡಿದ್ರೆ ಒಂದೊಂದು ಸಿಕ್ಕರೆ, ನಿನಗೆ ಈ ಒಬ್ಬನನ್ನ ಆರಾಧನೆ ಮಾಡಿದ್ರೆ ಇವೆಲ್ಲವೂ ಸಿಗ್ತದೆ. ಅಥವಾ ಇವೆಲ್ಲವೂ ಬೇಕು ಅಂದ್ರೆ ಬೇಕು ಸಿಗ್ತದೆ, ಬೇಡ ಅಂದ್ರೂ ಏನು ಬೇಡ ಅಂದ್ರೆ ಬೇಡ, ಅಥವಾ ಜೊತೆಗೆ ಮೋಕ್ಷ, ಕೊನೆಗೆ ಮೋಕ್ಷ ಅದು ಸಿಗಬಹುದು ಅಂತಿದ್ರೆ ಅದು ಯಾರನ್ನ ಅಂದ್ರೆ ಕೃಷ್ಣನನ್ನ ಆರಾಧನೆ ಮಾಡಬೇಕಪ್ಪ. ಅಂದ್ರೆ ಭಗವಂತನನ್ನ, ನಾರಾಯಣನನ್ನ ಆರಾಧನೆ ಮಾಡಬೇಕು. ಅವನೇ ಮೂಲ ಗುರಿಯಾಗಿರ್ಬೇಕು. ಯಾಕೆಂದ್ರೆ ನೀನು ಇವರನ್ನ ಯಾರನ್ನ ಆರಾಧನೆ ಮಾಡಿ ಅವರನ್ನ ಹೋಗಿ ನೀನು ಅವರನ್ನ ಗುರಿಯಾಗಿಸ್ಕೊಂಡು ನೀನು ಒಂದು ದಿನ ಸತ್ಯ ಅಂತ ಆದ್ರೂ ಕೂಡ ಅವರ ಲೋಕವನ್ನು ಹೋಗಿ ಸೇರ್ತೀಯ. ಆದ್ರೆ ಪುನಃ ಈ ಮೃತ್ಯು ಲೋಕಕ್ಕೆ ಪುನಃ ವಾಪಸ್ ಬರ್ತೀಯ. ಆದ್ರೆ ಜನಾರ್ದನನನ್ನ ನೀನು ಪೂಜೆ ಮಾಡು, ಅಥವಾ ನಿನ್ನ ಸೇವೆ ಮಾಡು, ಆ ಭಗವಂತನನ್ನ ಹೋಗೋ ಹೋಗೋ ಹಾಗೆ ಸೇರುವ ಪ್ರಯತ್ನ ಮಾಡು. ಯಾಕೆಂತಂದ್ರೆ ಜನಾರ್ದನನ ಅಂತಂದ್ರೆ ಜನನವನ್ನ ಅರ್ಧನ ಮಾಡುವವು, ಮತ್ತೆ ಹುಟ್ಟದ ಹಾಗೆ ಮಾಡುವವು. ಮತ್ತೆ ಹುಟ್ಟದ ಹಾಗೆ ಆಗಬೇಕು ಅಂತಾದ್ರೆ ನಾವು ಮೋಕ್ಷವನ್ನ ಪಡಿಬೇಕು, ಭಗವಂತನ ಲೋಕವನ್ನ ಹೋಗಿ ಸೇರಬೇಕು. ಅದೇ ಎನ್ಲೈಟನ್ಮೆಂಟ್, ಮೋಕ್ಷ. ಹಾಗಾಗಿ ಭಗವಂತನಿಗಾಗಿ ಸಮಯವನ್ನ ಕಳಿ. ತನ್ನ ಇಡೀ ಬದುಕಿನಲ್ಲಿ ಯಾವಾಗ ಎಷ್ಟು ಸಮಯ ಸಿಗ್ತದೋ ಅಷ್ಟು, ನಿನಗೆ 5 ನಿಮಿಷ 10 ನಿಮಿಷ ಎಷ್ಟು ಹೊತ್ತು ಸಿಕ್ಕರೂ ಸರಿ, ಅದು ಆ ಸಮಯವನ್ನು ವ್ಯರ್ಥವಾಗಿ ಕಳಿಬೇಡ. ಏನೋ ಹರಟೆ ಹೊಡಿತಾ ಮಾತಾಡ್ತಾ ಇನ್ನೇನೋ ಇನ್ನೇನೇನೋ ಮಾಡಿ ಸಮಯವನ್ನು ಕಳಿಬೇಡ. ಯಾವಾಗ ಎಷ್ಟು ಸಮಯ ಸಿಗ್ತದೋ ಅಷ್ಟು ಭಗವಂತನ ಚಿಂತನೆಯಾಗಿ ಅಂತ ಹೇಳಿ ಆ ಸಮಯವನ್ನು ಕಳಿ. ಏಕೆಂದ್ರೆ ಹೇಳಿದ ಸೂರ್ಯ ಒಂದು ದಿನ ಹುಟ್ಟಿ ಏನು ಮತ್ತೆ ಮುಳುಗಿ ಹೋದ ಅಂತಾದ್ರೆ
ಅವನು ನಿನ್ನ ಒಂದು ದಿನದ ಆಯುಷ್ಯವನ್ನು ಕಸಿದುಕೊಂಡು ಹೋದ. ಒಂದು ಸೆಕೆಂಡ್ ಆಯ್ತು ಅಂತಾದ್ರೆ ನಿನ್ನ ಆಯುಷ್ಯದ ಭಗವಂತ ನಿನಗೆ ಒಂದಿಷ್ಟು ಆಯುಷ್ಯ ಅಂತ ಕೊಟ್ಟಿದ್ದಾನಲ್ಲ, ಅದರಲ್ಲೂ ಒಂದು ಸೆಕೆಂಡ್ ಕಳೆದು ಹೋಯ್ತು, ಒಂದು ನಿಮಿಷ ಕಳೆದು ಹೋಯ್ತು, 5 ನಿಮಿಷ, ಒಂದು ದಿನ, 20, ಹೀಗೆ ಕಳೆದು ಹೋಗ್ತದೆ. ಒಂದು ತಾಸು ಕಳೀತು ಅಂತಾದ್ರೆ ಅದು ನಿನ್ನ ಆಯುಷು ಕಳೀತು, ನೀನು ಯಾರ್ದೋ ಸಮಯ ಕಳೀತು ಅಂತ ನೀನು ತಿಳ್ಕೊಂಡಿದ್ದಿ. ಯಾರ್ದೋ ಅಲ್ಲಪ್ಪ, ನಿನ್ನದೇ. ದೇವರು ನಿನಗೆ ಅಂತ ಒಂದಿಷ್ಟು ಸಮಯ ಕೊಟ್ಟು ಕಳಿಸಿದ್ದ. ಆ ಆ ಸಮಯದಲ್ಲಿ ಒಂದು ತಾಸು ಕಳೆದು ಹೋಯ್ತು, ಒಂದು ನಿಮಿಷ ಕಳೆದು ಹೋಯ್ತು. ಅದನ್ನ ನೀನು ಆ ಪ್ರಜ್ಞೆ ನಿನಗಿರಲಿ. ಹ ಹಾಗಾಗಿ ಭಗವಂತನನ್ನ ಆರಾಧನೆ ಮಾಡಬೇಕು. ಹಾಗಾದ್ರೆ ಆ ಭಗವಂತ ಯಾಕೆ ಆ ದೇವರನ್ನ ಆರಾಧನೆ ಮಾಡಬೇಕು? ಅಥವಾ ಆ ದೇವರನ್ನ ಆರಾಧನೆ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಿ, ಆ ದೇವರು ಹೇಗಿದ್ದಾನೆ, ಅವನ ಮಹಿಮೆ ಏನು? ಆ ಅವನನ್ನ ಇಷ್ಟೆಲ್ಲ ತಿಳ್ಕೊಂಡು ಅವನನ್ನ ಸೇವೆ ಮಾಡಿ, ಅವನನ್ನ ತಪಸ್ಸು ಮಾಡಿ, ಧ್ಯಾನ ಮಾಡಿ ಅವನನ್ನ ಹೊಡೆದವರಿದ್ದಾರೋ, ಅಥವಾ ಮೋಕ್ಷ ಹೊಂದಿದವರಿದ್ದಾರೋ, ಅಥವಾ ಯಾರ್ಯಾರು ಅಂತವ್ರು ಯಾರು ಅಂತವರ ಮಹಿಮೆಯನ್ನ ಹೇಳಿ ಅಂತ ಹೇಳಿ ಪರೀಕ್ಷಿತ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಈಗ ಆ ಭಗವಂತನ ಮಹಿಮೆಯನ್ನ, ಆ ಭಗವಂತನನ್ನ ಹಡೆದಂತಹ ಮೋಕ್ಷ ಜೀವಿಗಳು, ಅಂದ್ರೆ ಎನ್ಲೈಟೆಡ್ ಮಾಸ್ಟರ್ಸ್ ನಾವೇನಂತ ಹೇಳ್ತೀವಿ, ಆ ಅವರ ಒಂದು ಚರಿತ್ರೆಯನ್ನ ಮುಂದೆ ಶುಕಾಚಾರ್ಯರು ಹೇಳ್ಕೊಂಡು ಹೋಗ್ತಾರೆ. ಅಂದ್ರೆ ಇಲ್ಲಿಯವರೆಗೆ ಯಾರೆಲ್ಲ ಹೇಗೆ ಹೇಗೆ ಸಾಧನೆ ಮಾಡಿ ಭಗವಂತನನ್ನ ಹೋಗಿ ಸೇರಿದರು, ಭಗವಂತ ತನ್ನ ಭಕ್ತರಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಹೇಗೆ ತಾನು ಅವತಾರಗಳನ್ನ ಎತ್ತಿ ಬಂದ, ದೇವರು ಅವತಾರಗಳನ್ನು ಎತ್ತಿ ಬಂದಂತ ನಮಗೆ ಗೊತ್ತಿರೋದು ಬರೀ ದಶಾವತಾರ. ದಶಾವತಾರ ಒಂದೇ ಅಲ್ಲ, ಭಗವಂತ ಅನಂತ ಕೋಟಿ ರೂಪಗಳನ್ನ ತೊಟ್ಟು ಬಂದಿದ್ದಾನೆ. ಒಬ್ಬ ವ್ಯಕ್ತಿ ಬಂದ ಅಂತ ಆದ್ರೆ ಅವನಲ್ಲಿ ಒಂದು ರೂಪದಿಂದ ಬಂದ. ಒಬ್ಬ ಜೀವ ಬಂದ ಅಂತಂದ್ರೆ ಅವನ ಪಾಲಿಗೆ ತಂದೆ ತಾಯಿಯ ರೂಪದಲ್ಲಿ ಭಗವಂತ ಬರ್ತಾನೆ. ಒಬ್ಬ ರಾಜ ಬಂದ, ಒಬ್ಬ ಮಹಾನ್ ವ್ಯಕ್ತಿ ಬಂದ, ಒಬ್ಬ ದಾರ್ಶನಿಕ ಬಂದ, ಒಬ್ಬ ಗುರು ರೂಪದಲ್ಲಿ ಬಂದ, ಹೇಗೆ ಬಂದರೂ ಭಗವಂತ ಅವನಲ್ಲಿ ಒಂದು ರೂಪದಿಂದ ಬರ್ತಾನೆ. ಲೋಕ ಅಂದ್ರೆ ದೇವರು ಸಂಪೂರ್ಣವಾಗಿ ಆ ತಾನು ಏನು ಒಂದು ಅವತಾರವನ್ನೇ ಎತ್ತಿ ಬರಬೇಕು ಅಂತೇನಿಲ್ಲ. ಒಬ್ಬ ವ್ಯಕ್ತಿಯ ಒಳಗೆ ತಾನು ಕೂತು ಬರ್ತಾನೆ. ಆ, ಯೋಗಿಯ ಒಳಗೆ, ಯೋಗಿಗಳ ಒಳಗೆ, ಋಷಿಮುನಿಗಳ ಒಳಗೆ, ಗುರುವಿನ ಒಳಗೆ, ಹೀಗೆ ತನ್ನ ಭಕ್ತರ ಒಳಗೆ ಒಂದೊಂದು ರೂಪದಿಂದ ಬರ್ತಾನೆ. ಹೀಗೆ ಅನಂತ ಕೋಟಿ ರೂಪಗಳಿಂದ ಭಗವಂತ ಬಂದು ತಾನು ಲೀಲೆಯನ್ನ ತೋರಿಸಿದಪ್ಪ. ಇಂತಹ ಭಗವಂತನ ಭಗವತ್ ಭಕ್ತರ ಕಥೆಯನ್ನ ಹೇಳುವುದೇ, ಕಥೆಯನ್ನ ಆ ತಿಳಿಸೋದೇ ಭಾಗವತ. ಇಂತಹ ಭಗವಂತನ ಮಹಿಮೆಯನ್ನ ಹೇಳ್ತೀನಿ ಕೇಳು. ಹಾಗಾಗಿ ದೇವರು ಹೇಗಿದ್ದಾನೆ ಅಂತ ತಿಳ್ಕೊಳ್ಬೇಕು ಅಂತ ಆದ್ರೆ, ಆ ಭಗವಂತನ ಮಹಿಮೆ ಏನೋ ಅಂತ ತಿಳ್ಕೊಳ್ಬೇಕಾದ್ರೆ ಈ ಸೃಷ್ಟಿಯನ್ನ ನೋಡ್ಬೇಕಂತ, ಈ ಪ್ರಪಂಚ ಬ್ರಹ್ಮಾಂಡವನ್ನ ನೋಡಿ ತಿಳ್ಕೊಳ್ಬೇಕಂತ. ಯಾಕೆಂತಂದ್ರೆ ಒಂದು ಇದ್ದ ಹಾಗೆ ಇನ್ನೊಂದಿಲ್ಲ. ಒಂದು ಎಷ್ಟು ಅನಂತ ಕೋಟಿ ಜೀವರಾಶಿಗಳಿದ್ದಾವೆ, ತನ್ನದೇ ಆದ ತನ್ನ ಸ್ವರೂಪವನ್ನು ಹೊಂದಿದ್ದಾವೆ. ಅದು ಬದುಕುವ ಶೈಲಿಯೇ ಬೇರೆ ಇರ್ತದೆ. ಅದರ ದೇಹದ ರೂಪವೇ ಬೇರೆ ಇರ್ತದೆ. ತನ್ನ ಬದುಕಿಗೆ ಹೊಟ್ಟೆಪಾಡು, ತನ್ನ ಏನಂತೀವಿ ಅದರ ಒಂದು ಸಂತಾನೋತ್ಪತ್ತಿ ಇರ್ಬೋದು, ಅದು ಬದುಕುವ ಶೈಲಿ ಇರ್ಬೋದು, ಅದರ ಆಹಾರ ಸಂಗ್ರಹಣೆ ಇರ್ಬೋದು, ಒಂದೊಂದು ಪಶು ಪಕ್ಷಿ ಪ್ರಾಣಿ, ಒಂದೊಂದು ಸಣ್ಣ ಕೀಟ ಜೀವ ರಾಶಿಗಳು ತನ್ನದೇ ಆದಂತ ವಿಭಿನ್ನತೆಯನ್ನ ಹೊಂದಿರ್ತದೆ. ಇಷ್ಟನ್ನೆಲ್ಲ ಸೃಷ್ಟಿ ಮಾಡಿದ್ದಾನಲ್ಲ ಅವನು, ಅದೆಂತಹ ಚಾಣಾಕ್ಷ ಇರ್ಬೋದು. ಆ ಆಮೇಲೆ ಅದಕ್ಕೆಲ್ಲ ಆಹಾರ ಕೊಡ್ತಾ ಇದ್ದಾನಲ್ಲ, ಎಲ್ಲದರೊಳಗೆ ಪ್ರತಿಯೊಂದು ಕ್ಷಣವೂ ಕೂಡ ನಿಂತು ಅವುಗಳನ್ನೆಲ್ಲ ರಕ್ಷಣೆ ಮಾಡ್ತಾ, ಅವುಗಳಿಗೆಲ್ಲ ಆಹಾರ ಕೊಟ್ಟು ಆ, ಇಷ್ಟನ್ನೆಲ್ಲ ಮಾಡ್ತಾ ಇದ್ದಾನೆ. ಎಲ್ಲ ಲೋಕಗಳನ್ನ ನಿಗ್ರಹ ಮಾಡ್ತಾ ಇದ್ದಾನೆ, ಅಲ್ಲಿರುವವರನ್ನ ನಿಗ್ರಹ ಮಾಡ್ತಾ ಇದ್ದಾನೆ. ಭೂಮಿ ಮೇಲೆ ಇರುವಂತಹ ಎಷ್ಟೋ ಸಮುದ್ರದ ಒಳಗೆ, ನೀರಿನೊಳಗೆ, ಭೂಮಿ ಮೇಲೆ ಇರುವಂತ ಎಲ್ಲಾ ಚರಾಚರ ಜೀವರಾಶಿಗಳು ಒಂದಿದ್ದ ಹಾಗೆ ಒಂದಿಲ್ಲ. ಕೋಟಿ ಕೋಟಿ ಜೀವ ಸಂಕುಲಗಳಿದ್ದಾವೆ. ಕೆಲವು ಅಷ್ಟೋ ಕೋಟಿ ಜೀವ ಸಂಕುಲಗಳು ತನ್ನದೇ ಆದ ವಿಚಿತ್ರ ಸ್ವಭಾವವನ್ನು ಹೊಂದಿದೆ. ಅಷ್ಟನ್ನೆಲ್ಲ ಸೃಷ್ಟಿ ಮಾಡಿದೆ. ಪ್ರತಿಯೊಂದನ್ನು ಕೂಡ ಪ್ರತಿ ಕ್ಷಣ 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 ತಾನು ರಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಅವನು ಎಂತಹ ವಿಚಿತ್ರ ರೂಪದವನಾಗಿರ್ಬೋದು, ಅವನು ಎಂತಹ ಮಹಾತ್ಮ ಇರ್ಬೋದು. ಅದು ಭಗವಂತನ ವೈಶಿಷ್ಟ್ಯತೆಯಲ್ಲಿ ಒಂದು ಉದಾಹರಣೆ ಈ ಬ್ರಹ್ಮಾಂಡದ ಸೃಷ್ಟಿ. ಅಂತಹ ಭಗವಂತ ತಾನು ಪ್ರಳಯ ಕಾಲ ಇತ್ತು. ಪ್ರಳಯ ಕಾಲ ಅಂತಂದ್ರೆ ಈ ಕಲ್ಪದಕ್ಕಿಂತ ಹಿಂದೆ ಸಂಪೂರ್ಣವಾಗಿ ಎಲ್ಲಾ ಕಡೆ ಪ್ರಳಯ, ಸೃಷ್ಟಿ ಅನ್ನೋದಿಲ್ಲ. ಅಂದ್ರೆ ಅದಕ್ಕಿಂತ ಹಿಂದೆ ಇರಲಿಲ್ಲ ಅಂತಲ್ಲ, ಅದಕ್ಕಿಂತ ಹಿಂದೂ ಕೂಡ ಸೃಷ್ಟಿ ಅನ್ನೋದು ಇತ್ತು. ಆದ್ರೆ ಪ್ರಳಯ ಅನ್ನೋದಾಯ್ತು. ಯಾಕೆಂದ್ರೆ ಆ ಆ, ಏನು 7 ಮನ್ವಂತರಗಳಾದ್ಮೇಲೆ ಒಂದು ಸಾರಿ ಮಹಾಪ್ರಳಯ ಅಂತ ಆಗ್ತದೆ. ಮಹಾಪ್ರಳಯ ಆಗ್ತದೆ. ಹಾಗೆ 12 ಮನ್ವಂತರಕ್ಕೆ ಒಂದು ಮಹಾಪ್ರಳಯ ಆಗ್ತದೆ. ಅವಾಗ ಏನಾಗ್ತದೆ ಅಂತಂದ್ರೆ ಮತ್ತೆ ಪುನಃ ಭಗವಂತ ತಾನು ಸೃಷ್ಟಿಯನ್ನು ಮಾಡ್ತಾನೆ. ಹಾಗೆ ದೇವರು ಆ ತಾನು ಪ್ರಳಯ ಕಾಲದಲ್ಲಿ ನೀರಿನ ಮೇಲೆ ನೀರನ್ನ ಆಶ್ರಯಿಸಿಕೊಂಡು ತಾನು ಮಲಗಿದ್ದ ಆಲದೆಲೆಯ ಮೇಲೆ. ಆ ಭಗವಂತನ ಸೇವೆಯನ್ನು ಮಾಡ್ತಾ ಮಹಾಲಕ್ಷ್ಮಿ ತಾನು ಕೂಡ ಸನ್ನಿಹಿತಳಾಗಿದ್ಲು. ಹಾಗೆಲ್ಲ ಜೀವರಾಶಿಗಳು ಎಲ್ಲಿದ್ರು,
ಅಂತಂದ್ರೆ ಅದು ಭಗವಂತನ ಹೊಟ್ಟೆಯೊಳಗಿದೆ. ಭಗವಂತನ ಉದರದಲ್ಲಿ ಎಲ್ಲಾ ಜೀವರಾಶಿಗಳು, ಅಂದ್ರೆ ಅವ್ರಿಗೆ ಏನೂ ಗೊತ್ತಿಲ್ಲ ನಾವು ಎಲ್ಲಿದ್ದೇವೆ, ಏನ್ ಮಾಡ್ತಾ ಇದ್ದೇವೆ, ಇದು ಯಾವುದರ ಜ್ಞಾನವೂ ಆ ಜೀವರಾಶಿಗಳಿಗೆ ಇರೋಲ್ಲ. ಅಂದ್ರೆ ಅದರಲ್ಲಿ ಮೋಕ್ಷ ಜೀವಿಗಳು ಇರ್ತಾರೆ, ಅಥವಾ ಏನಂತೀವಿ ಮೋಕ್ಷ ಹೊಂದದೇ ಇರುವ ಜೀವರಾಶಿಗಳು, ಎಲ್ಲಾ ಜೀವರಾಶಿಗಳು ಇರ್ತಾರೆ. ಆ, ಆವಾಗ ಭಗವಂತನಿಗೆ ಪುನಃ ಸೃಷ್ಟಿ ಮಾಡಬೇಕು ಅಂತ ಕಾಣಿಸ್ತು. ಯಾಕೆ ಸೃಷ್ಟಿ ಮಾಡಬೇಕು ಅಂತಂದ್ರೆ, ಈ ಜೀವ ಜೀವ ಜೀವಗಳು ಯಾರಿಗೆ ಇನ್ನೂ ಮೋಕ್ಷ ಆಗಿಲ್ಲ, ಅವರು ಪುನಃ ತಾವು ಸಾಧನೆ ಮಾಡಿ ಆ ಮೋಕ್ಷ ಪಡಿಬೇಕು ಅಂತ ಆದ್ರೆ ಅದಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ. ಈ ಬ್ರಹ್ಮಾಂಡ ಅನ್ನೋದು ಸೃಷ್ಟಿ ಆಗ್ಬೇಕು, ಅದನ್ನೆಲ್ಲ ನೋಡ್ಕೊಳ್ಳೋರು ಬೇಕು. ಜೊತೆಗೆ ಆ ಸಾಧನೆ ಮಾಡ್ಲಿಕ್ಕೆ ಒಂದು ಭೂಮಿ ಅಂತ ಬೇಕು, ಒಂದು ಮೃತ್ಯುಲೋಕ ಅನ್ನೋದು ಬೇಕು, ಕರ್ಮಭೂಮಿ. ಅದಕ್ಕಾಗಿ ಭಗವಂತ ತಾನು ಪುನಃ ತಾನು ಸೃಷ್ಟಿಯನ್ನು ಮಾಡಬೇಕು ಅಂತ ಕಾಣಿಸ್ತು. ಹಾಗಾಗಿ ಆ ಸೃಷ್ಟಿ ಮಾಡಬೇಕು ಅಂತ ಕಂಡಾಗ ತಾನು ಮೊದಲು ಆ ಏನು ಆ ಮೂರು ರೂಪ ಏನು ಮೂರು ಗುಣಗಳಲ್ಲಿ ವೈಷಮ್ಯ ಬಂತಂದು. ವೈಷಮ್ಯ ಅಂತಂದ್ರೆ ಇದು ಸ್ವಲ್ಪ ಕಾಂಪ್ಲಿಕೇಟ್ ಇರುವಂತ ವಿಚಾರ, ಹೇಗೆ ಸೃಷ್ಟಿ ಮಾಡಿದ ಅನ್ನೋದಿಲ್ಲ. ಅದು ನಾನು ಬಹಳ ಸುಮ್ಮನೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಮೊದಲು ಮಹತ್ತತ್ವದ ಏನು ಪಂಚಭೂತಗಳ ಸೃಷ್ಟಿ. ಆ ಪಂಚಭೂತಗಳ ಸೃಷ್ಟಿ ಅನ್ನೋದಕ್ಕಿಂತ ಅದು ಆಲ್ರೆಡಿ ಅದು ಮೂಲ ವಸ್ತು. ಏನು ಪಂಚಭೂತಗಳು, ಅದರಲ್ಲಿ ಮೊದಲು ಸೃಷ್ಟಿಯಾದದ್ದು ಮಹತ್ತತ್ವ. ಅಂದ್ರೆ ಆ ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವದಿಂದ ಮೂರು ರೂಪಗಳು. ಆ ಅಹಂಕಾರ ತತ್ವದಲ್ಲಿ ಮೂರು: ಸಾತ್ವಿಕ ಅಹಂಕಾರ, ರಾಜಸ ಅಹಂಕಾರ, ತಾಮಸ ಅಹಂಕಾರ. ಏನಿದು ಮಹತ್ತತ್ವ ಅಂತಂದ್ರೆ ಅದೇ ಚತುರ್ಮುಖನ ಸೃಷ್ಟಿ. ಭಗವಂತನ ಉದರದಿಂದ ಹೊಕ್ಕಳದಿಂದ ಮಣಿಪೂರಕ ಚಕ್ರ ಅಂತೀವಲ್ಲ ಹಾಗೆ ಅದರಿಂದ ಒಂದು ಕಮಲ ಬಂತು. ಆ ಕಮಲದಲ್ಲಿ ಚತುರ್ಮುಖ ಚತುರ್ಮುಖ ಬ್ರಹ್ಮ ಉದಯಿಸಿ ಬಂದ. ಅವನು ಕೂಡ ಅವನು ಮೇಲೆ ಅದು ಇನ್ನು ಕಮಲ ಫುಲ್ ಮೇಲೆ ಹೋಗಿದೆ ಅಂತ, ಅಂದ್ರೆ ಇವತ್ತು ನಾವು ಸತ್ಯಲೋಕ ಅಂತ ಏನ್ ಹೇಳ್ತೀವಿ ಅಷ್ಟು ಮೇಲೆ ಹೋಗಿದೆ. ಭಗವಂತ ಕೆಳಗಿದ್ದ. ಆದ್ರೆ ಅವನಿಗೆ ನಾನು ಎಲ್ಲಿಂದ ಬಂದಿದ್ದೇನೆ, ಏನ್ ಮಾಡ್ತಾ ಇದ್ದೇನೆ ಯಾವುದು ಗೊತ್ತಿಲ್ಲ. ಅವನಿಗೆ ಭಗವಂತನಿಂದ ಒಂದು ಸಂದೇಶ ಬಂತು, ಏನು ಅಂತಂದ್ರೆ ನೀವು ತಪಸ್ಸು ಮಾಡು ಅಂತ ಹೇಳಿ. ಆಗ ಆ ಕಮಲದಲ್ಲಿ ಕೂತಂತಹ ಚತುರ್ಮುಖ ಬ್ರಹ್ಮ ತಾನು ಸುಮ್ಮನೆ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಕೂತ. ಎಷ್ಟು ವರ್ಷ ಧ್ಯಾನ ಮಾಡಿದ ಅಂತಂದ್ರೆ 50 ವರ್ಷಗಳ ಕಾಲ ಧ್ಯಾನ ಮಾಡಿದ. 50 ವರ್ಷ. ತಾನು 50 ವರ್ಷ ಯಾವಾಗ ಮುಗೀತು, 51ನೇ ವರ್ಷಕ್ಕೆ ತಾನು ಸೃಷ್ಟಿ ಶುರು ಮಾಡಿದ. ಅಂದ್ರೆ ಇವತ್ತು ನಾವಿರುವ ಸೃಷ್ಟಿ ಬ- ಯಾವಾಗ ಮಾಡಿದ್ದು, ಆ ಚತುರ್ಮುಖ ಬ್ರಹ್ಮನ 51ನೇ ವರ್ಷದಲ್ಲಿ. ಹಾಗೆ ಮಹತ್ತತ್ವ ಮಹತತ್ವದಿಂದ ಅಹಂಕಾರ ತತ್ವ ಅಂತಂದ್ರೆ ರುದ್ರದೇವರ ಸೃಷ್ಟಿ. ರುದ್ರದೇವರನ್ನ ರುದ್ರದೇವರು, ಆ ರುದ್ರದೇವರ ನಂತರ ಈ ಏನಂತೀವಿ ಏನೋ ಈ ಗುಣಗಳು, ಮೂರು ಗುಣಗಳಿಂದ ಇಂದ್ರಿಯಾಭಿಮಾನಿ ದೇವತೆಗಳು ಬಂದರು. ಇಂದ್ರಿಯಗಳು ಸೃಷ್ಟಿಯಾದವು, ದೇವತೆಗಳು ಸೃಷ್ಟಿಯಾದವು. ಪಂಚಭೂತಗಳು ಅಂದ್ರೆ ಪಂಚಭೂತಗಳು ಈಗಾಗಲೇ ಇದ್ದಾವೆ, ಆದ್ರೆ ಅದಕ್ಕೊಂದು ಆಕಾರ ಅನ್ನೋದು ಬಂತು, ಆಕಾರವನ್ನು ಕೊಟ್ಟರು. ಹೀಗೆ ಸೃಷ್ಟಿಗಾಗಿ ಅಂತ ಹೇಳಿ ಚತುರ್ಮುಖ ಆ ಯಾವಾಗ ಭಗವಂತನಿಗೆ ಸೃಷ್ಟಿ ಮಾಡಬೇಕು ಅಂತ ಕಾಣಿಸ್ತು. ಸೃಷ್ಟಿ ಮಾಡಬೇಕು ಅಂತ ಕಾಣಿಸಿದಾಗ ಮೊದಲು ಅದಕ್ಕೆ ಒಬ್ಬ ವ್ಯವ- ನೋಡ್ಕೊಳ್ಳುವವನು ಬೇಕಲ್ಲ ಸೃಷ್ಟಿ ಕಾರ್ಯವನ್ನು. ಅದಕ್ಕೆ ಚತುರ್ಮುಖನ ಸೃಷ್ಟಿಯನ್ನು ಮಾಡಿದ. ಆ ಚತುರ್ಮುಖ ಅದೇ ತಾನು ಕಮಲದಲ್ಲಿ ಉದಯಿಸಿ ಬಂದ. ಕೊನೆಗೆ ತಪಸ್ಸು ಮಾಡಿದ, ನಿರಂತರವಾಗಿ ತಪಸ್ಸು ಮಾಡಿ ಕೊನೆಗೆ ಭಗವಂತ ಅವನ 50ನೇ ವರ್ಷಕ್ಕೆ ಭಗವಂತ ತಾನು ಆ ಏನೋ ಪ್ರತ್ಯಕ್ಷನಾಗಿ ಅವನಿಗೆ ದರ್ಶನವನ್ನು ಕೊಟ್ಟನಂತೆ. ಆಗ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದಾಗ ಆಗ ಭಗವಂತ ಹೇಳ್ತಾನೆ, ಇದೇ ನನ್ನ ಅನುಗ್ರಹ ಅಂತ ತಿಳ್ಕೊ. ಯಾಕೆಂತಂದ್ರೆ ನನ್ನ ಸ್ತೋತ್ರ ಮಾಡಬೇಕು, ನನ್ನನ್ನು ಪಡಿಬೇಕು ಅಂತ ಹೇಳಿ ಯಾರಾದರೂ ನನ್ನ ಪಡಿಬೇಕು ಅಂತ ಹೇಳಿ ಏನೋ ಸಾಧನೆ ಮಾಡ್ಲಿಕ್ಕೆ ಹೊರಡ್ತಾನೆ, ಆಧ್ಯಾತ್ಮಿಕ ಸಾಧನೆ ಮಾಡ್ಲಿಕ್ಕೆ ಹೊರಡಬೇಕು ಅಂತಂದ್ರೂ ಕೂಡ ನನ್ನ ಅನುಗ್ರಹ ಇರಬೇಕು, ನನ್ನ ಆಶೀರ್ವಾದ ಇರಬೇಕು. ತಪಸ್ಸು ಮಾಡ್ತೀನಿ, ನಾನು ಧ್ಯಾನ ಮಾಡ್ತೀನಿ, ಆ, ನಾನು ಭಗವಂತನನ್ನ ಪಡಿತೀನಿ, ನನ್ನ ಎಲ್ಲಾ ಕರ್ಮಗಳು ಕೊಂಡ್ತೀನಿ ಅಂತ ಯಾರಾದ್ರೂ ಪ್ರಯತ್ನ ಮಾಡ್ತಾನೆ ಅಂದ್ರೂ ಕೂಡ ಅದಕ್ಕೂ ನನ್ನ ಅನುಗ್ರಹ ಬೇಕಾಗ್ತದೆ. ಹಾಗಾಗಿ ನೀನು ನಾನು ಸ್ತೋತ್ರ ಮಾಡಿದೆ ಅಲ್ವಾ, ಇಷ್ಟು ವರ್ಷ ತಪಸ್ಸು ಮಾಡಿದೆ ಅಲ್ವಾ, ಅದೇ ನನ್ನ ದೊಡ್ಡ ಅನುಗ್ರಹ ಅಂತ ತಿಳ್ಕೊ ಅಂತ ಹೇಳಿ ಆ ಬ್ರಹ್ಮದೇವರಿಗೆ ಆಶೀರ್ವಾದ ಮಾಡಿ, ನೋಡು ನಿನ್ನಿಂದಾಗಿ ಸೃಷ್ಟಿ ಕಾರ್ಯ ಅನ್ನೋದು ಬೆಳೆದು ಬರಬೇಕು. ಆ ಸೃಷ್ಟಿ ನೀನೇನೋ ಯೋಚನೆ ಮಾಡಬೇಡ, ನಿನ್ನೊಳಗೆ ನಾನೇ ಒಂದು ರೂಪದಿಂದ ಕೂತು ಆ ಸೃಷ್ಟಿಯನ್ನ ಮಾಡ್ತೇನೆ ಅಂತ ಹೇಳಿ ಭಗವಂತ ನಾನು ಹೇಳಿದ. ಹಾಗೆ ನೀ- ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಬಯಸುವುದು ಅದನ್ನೇ. ಯಾಕೆಂದ್ರೆ ಎಲ್ಲರೂ ನನ್ನನ್ನೇ ಪಡಿಬೇಕು, ನನ್ನನ್ನೇ ಬಯಸೋದು. ಆದ್ರೆ ಆದ್ರೆ ಅವರಿಗೆ ಗೊತ್ತಿಲ್ಲ ಅಷ್ಟೇ. ಯಾಕೆ ನನ್ನನ್ನೇ ಬಯಸೋದು ಅಂತಂದ್ರೆ ಎಲ್ಲರಿಗೆ ಬೇಕಾಗಿರೋದು ಏನೋ ಸುಖ. ಇಬ್ಬರು ಬಯಸೋದು ಸುಖವನ್ನೇ. ಆದ್ರೆ
ಆ ಸುಖ ಎಲ್ಲಿದೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಕೆಲವರಿಗೆ ದುಡ್ಡಿನಲ್ಲಿ ಸುಖ, ಕೆಲವರಿಗೆ ಹೆಣ್ಣಿನಲ್ಲಿ ಸುಖ, ಕೆಲವರಿಗೆ ಆಸ್ತಿಯಲ್ಲಿ ಸುಖ, ಕೆಲವರಿಗೆ ಭೂಮಿಯಲ್ಲಿ ಸುಖ, ಕೆಲವರಿಗೆ ಇನ್ನೇನೋ ಎಣ್ಣೆಯ ಕುಡಿ ಏನೋ ದುಶ್ಚಟಗಳಲ್ಲಿ ಸುಖ, ಅಥವಾ ಇನ್ಯಾವುದರಲ್ಲೂ ಸುಖ, ಅಥವಾ ಇನ್ನು ಕೆಲವರಿಗೆ ಈ ರಾಕ್ಷಸರು ದೈತ್ಯರು ಇವರಿಗೆಲ್ಲ ಆ ಏನು ಸಾವನ್ನ ಗೆಲ್ಲಬೇಕು ಅನ್ನುವ, ಯಾಕೆಂದ್ರೆ ನಾವು ಸಾವನ್ನ ಗೆದ್ವಿ ಅಂತ ಆದ್ರೆ ಅದೇ ಸುಖ ಅಂತ ಹೇಳಿ ತಮ್ಮ ಇಡೀ ಬದುಕಿನಲ್ಲಿ ಆ ಆ ಏನು ಏನು ತಪಸ್ಸು ಮಾಡಿದ್ರು, ಧ್ಯಾನ ಮಾಡಿದ್ರು, ಕೊನೆಗೆ ದೇವರಿಂದ ಏನ ವರ ಪಡೆದ್ರು, ನನಗೆ ಸಾವೇ ಬರಬಾರದು. ಯಾಕೆಂದ್ರೆ ಅವ್ರಿಗೆ ಅನಿಸ್ತದೆ ನಾವು ಸಾವೇ ಇಲ್ಲದಂತಾದ್ವಿ ಅಂತಾದ್ರೆ ಅದೇ ನಮಗೆ ಅದರಿಂದ ಸುಖ ಸಿಗ್ತದೆ ಅಂತ. ಕೊನೆಗೊಂದು ದಿನ ಅವರು ಸತ್ತೋದ್ರು. ಆದ್ರೆ ನಿಜವಾದ ಸುಖ ಯಾವುದು ಅಂತಂದ್ರೆ ನನ್ನನ್ನ ಬಂದು ಯಾರು ಪಡೀತಾರೆ ಅವರೇ ನಿಜವಾದ ಸುಖಿಗಳು. ಯಾಕೆಂದ್ರೆ ನನ್ನ ಲೋಕದಲ್ಲಿ ಆ ಸುಖವಾಗಿದ್ದಷ್ಟು ಸೊ ಇನ್ನು ಎಲ್ಲೂ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲವೂ ದುಃಖಮಯ. ಕೊನೆಗೆ ಆರಂಭದಲ್ಲಿ ಸುಖದ ಹಾಗೆ ಕಂಡ್ರು ಕೂಡ ಕೊನೆಗೆ ದುಃಖ ಅನ್ನುವುದು ಅದ್ರ ಹಿಂದೆನೇ ಇರ್ತದೆ. ಆದ್ರೆ ಯಾರು ಮೋಕ್ಷಜೀವಿ ಇರ್ತಾನೆ, ಯಾರು ನನ್ನನ್ನ ಬಂದು ಸೇರ್ತಾನೆ, ಅವನು ಸದಾ ಆನಂದಪೂರ್ಣನಾಗಿರ್ತಾನೆ. ಆನಂದೋ ಬ್ರಹ್ಮ ಅಂತ ಹೇಳ್ತಾ ಹಾಗಾಗಿ ಎಲ್ಲರೂ ಪ್ರಯತ್ನ ಮಾಡಬೇಕು. ಏನಕ್ಕಾಗಿ ಅಂತಂದ್ರೆ ನನ್ನನ್ನ ಪಡಿಲಿಕ್ಕಾಗಿ ಅಂತ ಹೇಳಿ ಭಗವಂತ ತಾನು ಹೇಳಿ ಆ ಆ ಸೃಷ್ಟಿ ಕಾರ್ಯವನ್ನ ಆ ಮುಂದುವರಿಸ್ತಾರೆ. ಈ ಬ್ರಹ್ಮದೇವರು ಆ ಸೃಷ್ಟಿ ಕಾರ್ಯವನ್ನ ಮುಂದುವರಿಸ್ತಾರೆ. ಈ ಸೃಷ್ಟಿ ಕಾರ್ಯ ಅಷ್ಟು 9 ಮಜಲುಗಳಲ್ಲಿ, ಅಂದ್ರೆ 9 ಹಂತದಲ್ಲಿ ಆ ಸೃಷ್ಟಿ ಕಾರ್ಯ ಅನ್ನೋದು ಮೂಡಿ ಬಂತು. ಆ ಬ್ರಹ್ಮದೇವರು ಹೇಗೆ ಆ ಸೃಷ್ಟಿ ಕಾರ್ಯವನ್ನ 9 ಮಜಲುಗಳಲ್ಲಿ ತಾವು ಮಾಡಿದ್ರು ಅನ್ನೋದನ್ನ ನಾವು ನಾಳೆಯ ತರಗತಿಯಲ್ಲಿ ನೋಡೋಣ ಅಂತ ಹೇಳಿದೆ. ಇಲ್ಲಿ ಕರೆಂಟ್ ಹೋಗಿದೆ, ಹಾಗಾಗಿ ನಾನು ಕಾಣಿಸ್ತಾ ಇಲ್ಲ. ಕಾಯೇನ ವಾಚಾ ಮನಸೇಂದ್ರಿಯೋ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯು ಗುರುಗಳು ನಿಂತು ಏನು ಹೇಳಿಸಿದರು ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಇದರಲ್ಲಿ ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಅದು ಭಗವಂತನದ್ದು ಅಂತ ಹೇಳ್ತಾ ಇಲ್ಲಿಯವರೆಗೆ ಜೂಮ್ ಮತ್ತೆ ಯೂಟ್ಯೂಬ್ನಲ್ಲಿ ವೀಕ್ಷಿಸ್ತಾ ಇರುವಂತಹ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಸರ್ವ ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ಗುಡ್ ಮಾಸ್ಟರ್ಸ್. ಸಂಗಮೇಶ್ ಜಿ. ಮಾಸ್ಟರ್ಸ್ ಎಲ್ಲರೂ ಪಟ ಪಟ ಹ್ಯಾಂಡ್ ರೈಸ್ ಮಾಡಿ ಎಲ್ಲ ಇದನ್ನ ಹೇಳಿ, ಏನು ಆ ವಚನಗಳನ್ನ ಹೇಳ್ತಾ ಬನ್ನಿ. ಈ ಧ್ಯಾನ ಯಜ್ಞದಲ್ಲಿ ಭಾಗಿರ್ತಕ್ಕಂಥ ಎಲ್ಲಾ ಧ್ಯಾನ ಬಂಧುಗಳಿಗೆ ನನ್ನ ಶರಣಾರ್ಥಿಗಳು. ಬಸವಣ್ಣನ ವಚನ ಇದೆ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಿಯಾಯಿತು. ನಿಷ್ಪಸ್ತಿ ಎಂಬ ಹಣ್ಣಾಯಿತು. ನಿಷ್ಪಸ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಅಂದ್ರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಅಂತಂದ್ರೆ ನಾವ್ ಏನೇ ಸಾಧನೆ ಮಾಡ್ಬೇಕು, ಏನೇ ಮಾಡ್ಬೇಕಂದ್ರೆ ಭೂಮಿಗೆ ಬರಲೇಬೇಕು. ಗುರು ಎಂಬ ಬೀಜವನ್ನು ಕುರಿಸಿ, ಈಗ ನಾವು ಪತ್ರಿಜಿ ಗುರುಗಳು ನಮ್ಗ ಬೀಜ ಅಂದ್ರೆ ಧ್ಯಾನ ಎಂತಕ್ಕಂಥ ಒಂದು ಬೀಜ ನಮಗೆ ಬಿತ್ತಿ ಹೋಗ್ಯಾರ ನಮ್ಗೆಲ್ಲ. ಎಲ್ಲರೂ ತಲೆಯಲ್ಲಿ ಆಗ್ಲಿ ನಮ್ಮ ಆತ್ಮದಾಗ್ಲಿ ಆಗ್ಲಿ ಆ ಬೀಜ ಬಿತ್ತಿ ಹೋಗ್ಯಾರ. ಧ್ಯಾನ ಅದು ಬೀಜ ಬಿತ್ತಿದ ಮೇಲೆ ಅದಕ್ ನಾವು ಸಾಧನೆ ಮಾಡ್ತಾ ಹೋದಂಗೆಲ್ಲ ಅದಕ್ಕೆ ಎಲೆ ಬರ್ತದ. ಎಲೆ ಅಂತಂದ್ರೆ ಈಗ ದಿವ್ಯ ಚಕ್ಷು ಆಗ್ಲಿ, ಒಬ್ರು ವಾಕ್ ಸಿದ್ಧಿ ಬರ್ತದ, ಸಾಧನೆ ಮಾಡ್ದಂಗೆಲ್ಲ ಬರ್ತದ. ಅದಾದ್ಮೇಲೆ ವಿಚಾರವೆಂಬ ಹೂವು ಆಯ್ತು. ಸಾಧನೆ ಮಾಡುವಂಗ ಅಷ್ಟ ಟ್ರಾವೆಲ್ ಆಗ್ತದ ಒಬ್ರೊಬ್ರಿಗೆ. ಸಾಧನೆ ಅಂದ್ರೆ ಶಕ್ತ ಶುದ್ಧ ಸಾಧನೆ ಅಂತಂದ್ರೆ ಅವ್ರಿಗೆ ಧ್ಯಾನ ಮಾಡ್ದಂಗೆಲ್ಲ ಅವ್ರಿಗೆಲ್ಲ ಶಕ್ತಿ ಬರ್ತಾ ಹೋಗ್ತಾವ. ಅದಾದ್ಮೇಲೆ ನಿಸ್ವಸ್ತಿ ಎಂಬ ಹಣ್ಣು ಆಯ್ತು. ಅಂದ್ರೆ ನಾವು ಮೋಕ್ಷಕ್ಕೆ ಹೋಗ್ತೀವಿ, ಮೋಕ್ಷಕ್ಕೆ ಹೋದ್ಮೇಲೆ ನಮ್ಗೆ ಏನ್ ಈಗ ಹೇಳಿದ್ರಲ್ಲ ಸರ್, ಸಾವು ಬಂತಂತಂದ್ರ ಅವಾಗ ನಾವು ಭಗವಂತ ಪರಮಾತ್ಮಲ್ಲೇ ಹೋಗ್ತೀವಿ. ಅದ ಕೂಡಲ ಸಂಗಮ ದೇವ ನನಗೆ ಆ ಹಣ್ಣು ಬೇಕಂತ ತಗೋತಾನ ದೇವರು. ನಮಸ್ಕಾರ ಮಾಸ್ಟರ್ಸ್. ಹೇಳಿ ಮೇಡಮ್. ಪ್ರೇಮಲತಾ ಮಾಸ್ಟರ್ ನಿಮ್ದೆ.
ಎಲ್ಲ ನನ್ನ ಧ್ಯಾನ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಅದೇ ಕಬೀರಿನ ದೋಹೆಗಳು ಕಂಟಿನ್ಯೂ ಮಾಡ್ತೀನಿ ಸರ್. ಹಲೋ. ಹಾ ಎಸ್ ಮೇಡಮ್, ಸರ್. ಕಂಟಿನ್ಯೂ. ಓಕೆ. ಹೇಳಿ ಮೇಡಮ್, ಹೇಳಿ. ಕುಟಿಲ. ಓಕೆ. ಕುಟಿಲ ವಚನ ಬಲು ಕೆಟ್ಟದು, ಮನ ವಿಷಮಬಹುದು. ಸಾಧು ವಚನ ಪರಿಶುದ್ಧ ಮಧುರ, ಸುಧನೆಯೇ ಸುರಿಯುವುದು ಕಬೀರ. ಸುಧನೆಯ ಸುರಿಯುವುದು ಕಬೀರ. ಕಾಗೆಯ ಕಂಡರೆ ಓಡಿಸುವವರು, ಹೋಗಿಗೆಯನು ನೀ ನೋಡು. ಮಧುರ ನಿನಾದ ಕೇಳಿಸುತ್ತಲೇ ಜಗವ ಗೆದ್ದಿತಲ್ಲ ಕಬೀರ, ಜಗವ ಗೆದ್ದಿತಲ್ಲ. ಹಾಡುವ ನುಡಿ ಹಿಂತಿರಬೇಕು, ಶಾಂತಿ ನೆಲಸಿರಬೇಕು. ಇತರರ ಶಾಂತಿಗೆ ಶ್ರಮಿಸುತ್ತಾ ನಾವೇ ಶಾಂತಿಯ ಪಡೆಯುವೆವು ಕಬೀರ, ಶಾಂತಿಯ ಪಡೆ. ನಮಸ್ಕಾರ. ಆಯ್ತು ಸರ್, ನಾಳೆ ಕಂಟಿನ್ಯೂ ಮಾಡ್ತೀನಿ. ಅರುಣ್ ಕುಮಾರ್ ಸರ್. ಮೇಡಮ್ ಓಕೆ ಮೇಡಮ್, ಓಕೆ ಓಕೆ. ಓಕೆ ಮೇಡಮ್, ಮಾಡಿ. ಕೇಳಿಸ್ತಾ ಇಲ್ವಾ? ಓಕೆ, ಕೇಳಿಸ್ತಾ ಇದೆ, ಇವಾಗ ಕೇಳಿಸ್ತಾ ಇದೆ. ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿತ್ತು. ಥ್ಯಾಂಕ್ ಯು. ಸವಿತಾ ಮಾಸ್ಟರ್ ಹೇಳಿ. ನಮಸ್ತೆ. ನಮಸ್ಕಾರಗಳು. ಎಸ್ ಮೇಡಮ್. ಕಂಡ ದೈವಕ್ಕೆಲ್ಲ ಕೈ ಮುಗಿದೇನಹುದು, ಚಂಡ ಚತುರೋಪಾಯದಿಂದಲೇನಹುದು. ತಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು, ಅಂಡಲೆತ ವೇತಕೇನು ಮಂಕುತಿಮ್ಮ. ಅಂಡಲೆತ ವಿದಕ್ಕೇನೋ ಅಮಂಕುತಿಮ್ಮ. ನಮ್ಮ ಮನೋಭಿಲಾಷೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ನಾವು ಕಂಡ ದೇವರುಗಳಿಗೆ ನಮಸ್ಕಾರಗಳನ್ನು ಮಾಡುತ್ತೇವೆ. ಅಷ್ಟಕ್ಕೆ ನಾವು ಸುಮ್ಮನಿರುವುದಿಲ್ಲ. ಉಗ್ರವಾದ 4 ಉಪಾಯಗಳನ್ನು ಸಾಮ ದಾನ ದಂಡವನ್ನು ಅನುಸರಿಸುತ್ತೇವೆ. ನಮಗೆ ಬೇಕಾಗಿರುವುದು ತಿನ್ನುವುದಕ್ಕೆ 1 ಹಿಡಿ ಅಕ್ಕಿ ಅಥವಾ ತಂಡುಲ ಅಂದ್ರೆ ಅಕ್ಕಿ, ಮತ್ತು ಸುತ್ತಿಕೊಳ್ಳುವುದಕ್ಕೆ 1 ತುಂಡು ಬಟ್ಟೆ ಮಾತ್ರ. ಈ ಪರದಾಟಗಳೆಲ್ಲವೂ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಮಾತ್ರ ಎನ್ನುವುದನ್ನು ಅರಿತರೆ ನಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತದೆ. ಹನ್ನೊಂದು ಜಗದಿ ನಿಮ್ ಕೈಗೆ ಕೊಂಡುದನು ವಿಧಿ, ಮಣ್ಣೆನುವನ್ ಅವರ ಒಣ ಮಣ್ಣೆನುವೆ ನೀನು. ಭಿನ್ನ ಮಿಂತೆರೆ ವಸ್ತು ಮೌಲ್ಯಗಳ ಗಣನೆ, ಪಣ್ಯಕ್ಕೆ ಗತಿಯೊಂತ ಮಂಕುತಿಮ್ಮ. ಹಲವಾರು ಸಲ ನಾವು ಭಾವಿಸುವುದೊಂದು, ಆದರೆ ಆಗುವುದು ಇನ್ನೊಂದು. ಇದು ಬಹುಶಃ ನಮ್ಮೆಲ್ಲರ ಅನುಭವಕ್ಕೆ ಬಂದಿರುತ್ತದೆ. ನಾವು ಚಿನ್ನವೆಂದು ಭಾವಿಸಿದ ವಸ್ತು ಮಣ್ಣಾಗಿ, ಏನು ಬೆಲೆಯಿಲ್ಲದ ವಸ್ತು ಆಗಿ ಹೋಗುತ್ತದೆ. ಆದರೆ ವಿಧಿ ನಮಗೆ ಕೊಟ್ಟ ವರ ಅದು ಚಿನ್ನವಾಗಿದ್ದರೂ ನಮಗೆ ಮಣ್ಣಿನಂತೆ ಭಾಸವಾಗುತ್ತದೆ. ವಸ್ತುಗಳ ಬೆಲೆ, ಮೌಲ್ಯ ವ್ಯತ್ಯಾಸವಾಗುತ್ತಿರುವ ಈ ವ್ಯಾಪಾರದ ಗತಿ ಏನು? ಥ್ಯಾಂಕ್ ಯು. ವೆರಿ ಗುಡ್ ಮ್ಯಾಮ್, ವೆರಿ ಗುಡ್, ಚೆನ್ನಾಗಿತ್ತು. ಓಕೆ ಸರ್, ಥ್ಯಾಂಕ್ ಯು. ಶಶಿಕಲಾ ಮಾಸ್ಟರ್ ಹೇಳಿ. ನಮಸ್ತೆ ಸರ್. ಎಲ್ಲರಿಗೂ ನಮಸ್ತೆ. ಬಸವಣ್ಣ ರಚನೆ ಅಂತ ಹೇಳ್ತೀನಿ. ಇವನಾರವನೆಂದೆನಿಸಿದರಯ್ಯ, ಇವ ನಮ್ಮವನೆಂದೆನಿಸಿದರಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಿದಯ್ಯ. ಸಾರಾಂಶ: ಇವನಾರವ ಎಂಬ 3 ಸಲದ ಪ್ರಶ್ನೆಗೆ ಇವ ನಮ್ಮವ ಎಂಬ ಮೂರು ಸಲದ ಉತ್ತರ ವಿಷಯವನ್ನು ಹೆಚ್ಚು ಸ್ಪಷ್ಟಪಡಿಸುವಂತೆ ಕಾಣುತ್ತದೆ. ಇವನು ಯಾರು, ಯಾರ ಕಡೆಯವನು, ಯಾವ ಜಾತಿ, ಇವನ ಸಾಮಾಜಿಕ ಸ್ಥಾನಮಾನಗಳೇನು ಎಂಬ ಪ್ರಶ್ನೆಗೆ ಕೇವಲ ಸಾಮಾನ್ಯವಾದ ವ್ಯಕ್ತಿ ಪರಿಚಯ ಧೋರಣೆ ಇದೆ.
ಹೊರತು ಆತ್ಮೀಯತೆ ಆಪ್ತಭಾವವಿಲ್ಲ. ತನ್ನನ್ನು ಹಾಗೆ ದೂರವಿರಿಸುವಂತೆ ಮಾಡಬೇಡ ಎಂದು ಬಸವಣ್ಣನವರು ಪ್ರಾರ್ಥಿಸಿಕೊಳ್ಳುತ್ತಾನೆ. ಇವನು ನಮ್ಮವನು ಎಂಬ ಉತ್ತರದಲ್ಲಿ ಆತ್ಮೀಯತೆಯ ಅಂತಃಕರಣವಿದೆ. 3 ಸಲದ ಪುನರಾವರ್ತನೆಯಲ್ಲಿ ಆ ಆಪ್ತತೆ ಇನ್ನಷ್ಟು ಸಮೀಪವಾಗಿದೆ. ಅಂದರೆ ದೂರದ ಕೇವಲ ಒಬ್ಬ ಸಾಮಾನ್ಯ ಪರಿಚಿತ ನೆನೆಸಿಕೊಳ್ಳುವುದರ ಬದಲು ಶಿವನ ಮನೆಯ ಮಗನೆಂದು ಎನ್ನಿಸಿಕೊಂಡರೆ ಎಲ್ಲರಿಗೂ ಎಲ್ಲ ಶರಣರಿಗೂ ತಾನು ಆಪ್ತನಾಗುತ್ತಾನೆ, ಎಲ್ಲರ ಪ್ರೀತಿ ಅಭಿಮಾನಿಗಳಿಗೆ ಪಾತ್ರನಾಗುತ್ತಾನೆ ಎಂಬುದು ಬಸವಣ್ಣನವರ ಆಸೆ. ಎಲ್ಲರೂ ಎಲ್ಲರನ್ನು ನಮ್ಮವರು ಎಂಬ ಭಾವನೆಯಿಂದ ಕಂಡರೆ ಮನುಷ್ಯರ ನಡುವಿನ ಎಲ್ಲ ತಾರತಮ್ಯ, ಅಸಹನೆ, ದ್ವೇಷ ನಿವಾರಣೆಯಾಗುವುದಲ್ಲವೇ ಎಂದು ಬಸವಣ್ಣನವರು ಇದನ್ನು ಹೇಳ್ಯಾರ. ಸರ್, ಮತ್ತೊಂದು ಕ್ವಶನ್ ಐತ್ರಿ ಸರ್. ಅಂದ್ರೆ ಈಗ ನೀವು ಹಿಂದೊಮ್ಮೆ ಹೇಳಿದ್ರಿ ತಾಮ್ರದ್ದು ಪಿರಾಮಿಡ್ ನೀರಲ್ಲಿ ಹಾಕ್ಬೇಕು ತಗೋಬೇಕು ಅಂತ ಹೇಳಿದ್ರಿ. ಅವ್ ಸಣ್ಣ ಸೈಜ್ ತಗೋಬೇಕು ಅಥವಾ ದೊಡ್ಡ ಸೈಜ್ ತಗೋಬೇಕು? ಕ್ಯಾಪ್ ಪಿರಮಿಡ್ ಬರುತ್ತಲ್ಲ, ಹಾ, ಹೌದು. ಆ ಸೈಜ್ ಇದ್ರೆ ಸಾಕು. ಬಹಳ ಹಾ, ಚಿಕ್ಕ ಆಗ್ಬಾರ್ದು, ಸ್ವಲ್ಪ ದೊಡ್ಡದಿರ್ಬೇಕು. ಹಾ, ಅಂದ್ರೆ ನೀರಲ್ಲಿ ಹಾಕೋದ್ರಿ. ಅಂದ್ರೆ ಈಗ ಕ್ಯಾಪ್ ಹಸುಗಳು ಜಾಗದಾಗ ಹಾಕ್ಬೇಕಾದ್ರೆ ಹೆಂಗ್ರಿ ಕಟ್ಟಬೇಕು ಅಥವಾ ಹಂಗ ಇಡ್ಬೇಕ್ರಿ? ಹಸುಗಳು ಕಟ್ಟಿರ್ತಾವಲ್ರಿ, ಕೊಟ್ಟಿಗೆ ಇರ್ತೈತಲ್ರಿ. ಅಲ್ಲೆಲ್ಲಾದ್ರೂ ಅಲ್ಲಿ ಇಟ್ರೆ ಸಾಕು. ಹಾ, ಬರೀ ನೀವು ಇಟ್ರೆ ಸಾಕು, ಹಾ, ಅಲ್ಲಿ ಆ ಎನರ್ಜಿ ಇರುತ್ತೆ. ಅದಂದ್ರ ನೀರಲ್ಲಿ ಬೇರೆ ಅದ್ರಲ್ಲಿ ಬೇರೆನೆ ತಗೋಬೇಕಟ್ರಿ. ಆಯ್ತ್ರಿ ಸರ್, ಥ್ಯಾಂಕ್ ಯು ಸರ್. ನೀರ್ ಎಲ್ಲಾ ಕಡೆ ಹಾಕ್ಬಿಡಿ ಡೈಲಿ. ಡೈಲಿ ರೀ. ಸರಿ, ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಡೆವಲಪ್ ಆಗ್ತದೆ. ಕೊಟ್ಟಿಗೆ ಅಂದ್ರೆ ಎಲ್ಲ ಇನ್ನೂ ಬರಲ್ಲ. ಕೊಟ್ಟಿಗೆ ಅಂದ್ರೆ ಅದು ದೇವರ ಮನೆ ಇದ್ದಂಗೆಲ್ಲ. ಹೌದೌದ್ರಿ. ಅಂದ್ರೆ ಅಲ್ಲಿ ಆಕಳ ಕಟ್ಟು ಕೊಟ್ಟಿಗೆ ಅಂತ ಹೇಳತ್ತೀನ್ರಿ. ಹಿಂಗ ಅನ್ನತ್ತೀನ್ರಿ. ಅಂದ್ರೆ ಅಲ್ಲಿ ಸ್ಪೆಷಲ್ ಅಂದ್ರೆ ನೀರ್ ಇಟ್ಟ ಇಡ್ಬೇಕು ಅಥವಾ ಮ್ಯಾಲ ಅದು ಹಿಂಗ್ ಇಟ್ಟು ಬಿಡ್ಬೇಕ್ರಿ? ಅಲ್ಲೇ ನೀರ್ ಇಡ್ಬೇಕಂತೇನಿಲ್ಲ, ನೀವು ಹಾಗೆ ಅಲ್ಲೇ ಒಂದ್ ಕಡೆ ಅದಕ್ಕೆ ಏನೋ ಇದಾಗದ ಹಾಗೆ ಒಂದ್ ಕಡೆ ಮೂಲೆಯಲ್ಲೋ ಅಥವಾ ಎಲ್ಲೋ ಇಟ್ರೆ ಸಾಕು. ಅದೇ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಅಲ್ಲೇನಾದ್ರು ಆತರ ಸಮಸ್ಯೆ ಇದ್ರೆ ಒಂದ್ ಅರ್ಧ ಗಂಟೆ ಒಂದ್ ಚೇರ್ ಹಾಕೊಂಡು ಕುತ್ಕೊಂಡು ಧ್ಯಾನ ಮಾಡಿ ನೀವು. ಏನಿಲ್ಲ ರೀ ಸರ್, ಆದ್ರೂ ಹಸುಗಳು ಚೆನ್ನಾಗಿರ್ಬೇಕಂತ ಒಂದಿಷ್ಟ ರೀ. ಏನಾದ್ರು ಆದ್ರಷ್ಟೇ ಮಾಡ್ಬೇಕಂತೇನಿಲ್ಲ, ಇವಾಗಾದ್ರೂ ಆಯ್ತು, ಚೆನ್ನಾಗಿರ್ಲಿ ಅಂತಾನೆ ಮಾಡಿ. ಆಯ್ತಾಯ್ತು. ಅರ್ಧ ಗಂಟೆ ಕುತ್ಕೊಂಡು ನೀವು ಮನೇಲೆ ಯೋಗಿಗಳಿದ್ದೀರಿ, ನೀವು ಯಾಕೆ? ಓಕೆ ಮಾಸ್ಟರ್. ಬಳ್ಳಾರಿಗೆ ಹೋಗ್ತಾ ಇದೀರಿ ನಾಳೆ? ಹೌದ್ರಿ, ಹೋಗ್ತಾ ಇದ್ದೇವ್ರಿ. ಅದಕ್ಕೆ ಕೇಳಿದ್ದು, ಅಲ್ಲೇ ತಗೊಳ್ಬೇಕಂತ ಇಷ್ಟ ಐತ್ರಿ ಅಣ್ಣ, ಅದಕ್ಕೆ ಕೇಳತ್ತಿದ್ವಿ. ಓಕೆ ಮಾಸ್ಟರ್. ಆಯ್ತು ಸರ್, ಥ್ಯಾಂಕ್ ಯು ಸರ್. ಶಿಲ್ಪಾ ಮಾಸ್ಟರ್ ಮಾತಾಡಿ. ಮಾಸ್ಟರ್ಸಿಗೂ ನಮಸ್ತೆ. 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 ಒಲೆ ಹತ್ತಿ ಉರಿದಡೆ ನಿಲ್ಲಲಬಹುದಲ್ಲದೆ, ದರೆ ಹತ್ತಿ ಉರಿದಡೆ ನಿಲ್ಲಬಹುದು. ಏರಿ ನೀರುಂಡೆ ಬೇಲಿ ಕೊಯ್ಯುವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿಯ ಹಾಲು ನಂಜಾಗಿ ಕೊಳ್ಳುವಡೆ, ಇನ್ಯಾರಿಗಿ ದೂರಲ್ಲಿ ಕೂಡಲ ಸಂಗಮ ದೇವ. ಅಂದ್ರೆ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಅಂದ್ರೆ ಒಂದು ಸಣ್ಣ ಬೆಂಕಿ ಅನ್ನ ನಾವು ಆರಿಸಬಹುದು, ಹತ್ತಿದಾಗ ನಾವು ಆರಿಸಬಹುದು. ಬಟ್ ದರೆ ಅಂದ್ರೆ ಒಂದು ಭೂಮಿಯ ಬೆಂಕಿ ಹತ್ತಿ ಉರಿದಾಗ ನಾವ್ ಏನು ಮಾಡ್ಲಕ್ಕ ಸಾಧ್ಯ ಇಲ್ಲ, ಅಂದ್ರೆ ಆರಿಸಲು ಸಾಧ್ಯವಿಲ್ಲ. ಸೊ ಏರಿ ನೀರುಂಡಿ ಬೇಲಿ ಕೊಯ್ಯುವಡೆ ಅಂದ್ರೆ ನಮ್ಮ ಹೊಲದ ಸುತ್ತಮುತ್ತ ಬೇಲಿ ಹಾಕಿರ್ತೀವಿ ನಾವು, ಯಾವುದೇ ಒಂದು ಪ್ರಾಣಿ ಬರ್ಬಾರ್ದು, ಏನು ಬರ್ಬಾರ್ದು ಅಂತ. ಸೊ ಆ ಒಂದು ಬೇಲಿನೇ ಏನಂತಾರೆ, ಬೆಳೆಗಳನ್ನ ಅಂದ್ರೆ ತಿಂದರೆ ಯಾರಿಗೆ ದೂರಲಿ ಅಂತ ಹೇಳ್ತಾರೆ. ನಾರಿ ತನ್ನ ಮನೆಯಲ್ಲಿ ಕಳುವಡೆ ಅಂದ್ರೆ ಒಬ್ಬ ಸ್ತ್ರೀ ನಮ್ಮ ಮನೆಯಲ್ಲಿ ನಮ್ಮವರೇ ಕದ್ದಾಗ ಯಾರನ್ನೋ ದೂರಲಿ. ಅದೇ ರೀತಿ ನಂಜಾಗಿ ಕೊಳ್ಳುವಡೆ, ತಾಯಿ ಹಾಲು ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾರೆ. ಅದೇ ಒಂದು ಮಗುವಿಗೆ ನಂಜಾಗುವಡೆ ಅಂದ್ರೆ ವಿಷವಾಗಿ ಕೊಲ್ಲುತ್ತದೆ. ಥ್ಯಾಂಕ್ ಯು ಮಾಸ್ಟರ್ಸ್. ವೆರಿ ಗುಡ್ ಮಾಸ್ಟರ್, ವೆರಿ ಗುಡ್, ಚೆನ್ನಾಗಿತ್ತು. ಸುರೇಖಾ ಮಾಸ್ಟರ್
ಹಾ ಮಾತಾಡಿ. ಚಂದ್ರಶೇಖರ್ ಸರ್ ನೀವೊಂದು ಹೇಳಿ ಸರ್. ಅವರು ಹಾ ದಿಲೀಪ್ ಸರ್ ಹೇಳಿ. ದಿಲೀಪ್ ಸರ್ ಮಾತಾಡಿ. ಅನ್ಮ್ಯೂಟ್ ಆಗಿದೆ, ಮಾತಾಡಿ ಮಾತಾಡಿ. ನಂದೇ ಹೇಳು. ಶಿವಯೋಗಿ ಮಾಸ್ಟರ್ ಮಾತು. ನಮಸ್ಕಾರ ಸರ್, ಕೇಳಿಸ್ತಿದೆ ವಾಯ್ಸ್? ಹಾ ತಮ್ಮೊಳಗಿಹ ತೀರ್ಥ ಕ್ಷೇತ್ರವನ್ನರಿಯದೆ ಸುಮ್ಮನೆ ತಿರುಗುವಂತಹ ಮೂಢ ಜನರೇ, ಈಡ ಯಮುನೆ ಪಿಂಗಳಯ ಗಂಗೆ ಬ್ರಹ್ಮ ನಾಡಿ ಎಂಬುದೇ ಸರಸ್ವತಿ, ಮೂರೊಂದು ಗೂಡಿ ಬೆರೆವ ಸಂಗಮವೇ ತ್ರಿಕೂಟವು. ಇನ್ನುಳಿದ ಮಿಕ್ಕ ನಾಡುಗಳೆಲ್ಲ ಪುಣ್ಯ ಶ್ರೇಷ್ಠ ಅಂತೆಲ್ಲ ಹೇಳ್ತಾರೆ. ಯಾರಂತಂದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಸರ್ಪಭೂಷಣ್ ಒಳಗೆ ಬರುತ್ತ. ಎಲ್ಲಾ ದೇಶ ಸುತ್ತ ಬದಲು ನಿನ್ನೊಳಗೆ ಏನದಲ್ಲ ಅದನ್ನೆಲ್ಲ ನೀನ್ ತಿಳಿಬೇಕು. ನೀನ್ ತಿಳಿಬೇಕು ಅಂತಂದ್ರೆ ನೀನು ಸಾಧನೆ ಮಾಡು, ನಿನ್ನೊಳಗ ನೀ ನೋಡು. ಈಡಯ ಯಮುನೆ ಪಿಂಗಳಯ ಗಂಗೆ ಅಂತವು. ಈಡ ಮತ್ತು ಯಮುನೆ ಇವೆಲ್ಲ ಒಂದು ಗಂಗೆಗೆ ಮತ್ತು ಒಂದು ಯಮುನೆಗೆ ಹೋಲಿಸ್ಯಾನ. ಬ್ರಹ್ಮನಾಡಿ ಎಂಬುದು ಸರಸ್ವತಿ ಮೂಲ. ಈ ಮೂರೊಂದು ಗೂಡಿದಾಗ ತ್ರಿಕೂಟ ಆಗ್ತದ. ಹಂಗಾಗಿ ನಿನ್ನೊಳಗ ನೀ ತಿಳಿ ಅಂತ ಅವ ಹೇಳ್ಯಾನ. ಬಟ್ ಮಾಸ್ಟರ್, ನನಗೆ ಒಂದು ಕ್ವಶನ್ ಕೇಳ್ಬೇಕಾಗಿತ್ತು. ಬಹಳ ನಾನು ಹೆಂಗಂದ್ರೆ ಗೊಂದಲಗದೀನಿ. ಎಸ್ ಸರ್, ಕೇಳಿ ಕೇಳಿ ಸರ್ ಕೇಳಿ. ಈಗ ಮನುಷ್ಯನ ಹುಟ್ಟು 9 ತಿಂಗಳ, ಈಗೇನು ತಾಯಿ ಏನು 9 ತಿಂಗಳ ಹಾಕಿ ಹೆತ್ತು ಹೊತ್ತು ಏನ್ ಮಾಡ್ತಾರಲ್ಲ, ಈ ಗರ್ಭದೊಳಗಿದ್ದಾಗ ಮಾಂಸ ಪಿಂಡ. ಬಟ್ ಬೆಳಿತಾ ಬೆಳಿತಾ ಅದಕ್ಕ ಜೀವಕಳೆ ಬಂತು. ಜೀವಕಳೆ ಬಂತು ಆಮೇಲೆ ಅದಕ್ಕ ಒಡನಾಟ ಒಳಗಡೆನೆ ಅದಕ್ಕ ತಿರುಗಾಡೋದೆಲ್ಲ ಮಾಡುತ್ತೆ. ಬಟ್ ಅದಕ್ಕೆ ಹರಿವಿರಲ್ಲ. 9 ತಿಂಗಳ ಆದ್ಮೇಲೆ ಹೊರಗಡೆ ಬರುತ್ತಾ, ತನ್ನ ತಾಯಿ ತನ್ನ ಮಡಿಲ್ ಹಾಕೊಂಡಾಗ ಅದು ಒದಿತಿರ್ತದ ತಾಯಿಗೆ. ಆದ್ರೆ ತಾಯಿಗೆ ಅದು ಮಗು ಒದಿತದ ಅನ್ನೋದಕ್ಕೆ ಅದು ಇದಿಲ್ಲ. ಅದು ಏನೋ ಒಂದು ಮಮಕಾರ. ಓಕೆ, ನನ್ನ ಕ್ವಶನ್ ಏನಂತಂದ್ರೆ, ಈಗ ಒಂದು ದೇಹದಿಂದ ಏನು ಆತ್ಮ ಹೊರಗಡೆ ಬಂದಾಗ ಆ ಆತ್ಮಕ್ಕ ಈ ದೇಹ ಇದು ನಂದೇನು ಅನ್ನುವಂತ ಪರಿಜ್ಞಾನ ಇರ್ತದೋ, ಅಥವಾ ಈ 9 ತಿಂಗಳದಾಗ ಅದು ಯಾವ ರೀತಿ ಇತ್ತು ಮತ್ತೆ ಅದೇ ಸ್ಥಿತಿಗೆ ಹೋಗುತ್ತೋ ಅಂತ ನನಗೊಂದು ಡೌಟ್ ಇದೆ. ಅದು ಸಬ್ಜೆಕ್ಟ್ ಇನ್ನೊಂದು 2 ದಿವಸದಲ್ಲಿ ಬರ್ತದೆ ಸರ್. ಕಪಿಲವಾಸ ಹೌದ್ರಿ ಸರ್? ಓಕೆ. ಭಾಗವತದಲ್ಲಿ ಕಪಿಲವಾಸುದೇವನ ಉಪದೇಶ ಬರ್ತದೆ. ಆಗ ಹಾ ಒಂದು ಹೇಗೆ ತಾನು ಹುಟ್ಟಿ ಬರ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ, ಈಗ ನಾನು ಇಲ್ಲಿವರೆಗೆ ಹೇಳ್ತಾ ಇದ್ನಲ್ಲ, ಹೆಂಗೆ ಹಾ ಒಬ್ಬ ಹಾ ಹೋಗಿ ಪ್ರಾಣ ಬಿಡ್ತಾನೆ, ಪ್ರಾಣ ಬಿಟ್ಟ ಮೇಲೆ ಅವನು ಎಲ್ಲಿ ಹೋಗ್ತಾನೆ, ಮತ್ತು ವಾಪಸ್ ಹೇಗೆ ಬಂದು ದೇಹವನ್ನು ಸೇರ್ತಾನೆ, ಆ ಒಳಗಡೆ ಹೇಗೆ ಆ ಗರ್ಭದಲ್ಲಿ ಬಂದು ಸೇರಿದ, ಹೇಗೆ ಅದು ಬೆಳೀತು, ಆ ಮಗುವಿಗೆ ಅದು ಹೇಗೆ ಅರಿವಿಗೆ ಬಂತು, ಕೊನೆಗೆ ಮತ್ತೆ ಹುಟ್ಟುತ್ತಾನೆ, ಅವಾಗ ಏನಾಗ್ತದೆ, ಅದೆಲ್ಲ ಸಂಪೂರ್ಣವಾಗಿ ಮುಂದೆ ಬರ್ಲಿಕ್ಕಿದೆ. ಆಯ್ತಾ? ಸರಿ ಸರ್. ಅದು ಓಕೆ ಸರ್. ಅದು ನನಗೆ ಅಷ್ಟೇ ಸ್ವಲ್ಪ ಡೌಟ್ ಇತ್ತು. ಮತ್ತೆ ಅದು ಸಹಜ ಅದೇ ಸ್ಥಿತಿಗೆ ಹೋಗುತ್ತೇನೋ, ಅದಕ್ಕೆ ಆತ್ಮಕ ಜ್ಞಾನ ಏನು ಗೊತ್ತೇ ಇರಲ್ಲ. ಬಟ್ ಜೀವ ಇರ್ತದೆ, ಬಟ್ ಅದು ಗೊತ್ತಿರಲ್ಲ. ಅದೇ ನಿಮ್ಗೆ ಸ್ಥಿತಿಗೆ ಹೋಗುತ್ತೇನೋ ಅಂತ ನನಗೊಂದು ಸ್ವಲ್ಪ ನಿಮ್ಗೆ ಹೇಳೋದಾದ್ರೆ, ಆ ಜೀವನಿಗೆ ಆ 3 ತಿಂಗಳಿಂದ ಆ ಜೀವನಿಗೆ ಅರಿವು ಬರ್ತದೆ. ಹಾ ಬಟ್ ಹಾ ಎಲ್ಲಿಯವರೆಗೆ ಅಂತಂದ್ರೆ, ಹೊರಗಡೆ ಭೂಮಿ ಸ್ಪರ್ಶ ಆಗುವವರೆಗೂ ಅವನಿಗೆ ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಯಾವ ಉದ್ದೇಶಕ್ಕಾಗಿ ನಾನು ಹುಟ್ಟುತ್ತಾ ಇದ್ದೀನಿ ಅನ್ನೋ ಸಂಪೂರ್ಣ ಜ್ಞಾನ ಇರ್ತದೆ. ಯಾವಾಗ ಅವನು ಹೊರಗಡೆ ತಾಯಿ ದೇಹದಿಂದ ಹೊರಗಡೆ ಬಂದ, ಸಂಪೂರ್ಣವಾಗಿ ಅವನು ತನ್ನ ಸಂಪೂರ್ಣ ನೆನಪಿನ ಶಕ್ತಿಯನ್ನು ಕಳ್ಕೊಳ್ತಾನೆ. ಹಾ ಸರಿ, ಥ್ಯಾಂಕ್ ಯು. ಅಲ್ಲಿವರೆಗೂ ಅವನಿಗೆ ಮತ್ತೆ 3 ತಿಂಗಳು ಯಾಕೆ ಅವನಿಗೆ ಮತ್ತೆ ಹೆಂಗೆ ಬಂದ ಅಂದ್ರೆ, ದೇವ್ರು ಕಟ್ಕೊಂಡು ಬರ್ತಾನೆ. ಅಂದ್ರೆ ಆತ್ಮ ಬರ್ತದೆ. ಈಗ ಬಹಳ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಟೈಮ್ ಇಲ್ಲಲ್ಲ ಈಗ. ಅದೇ ಹೌದೌದು. ಪಂಚಭೂತಗಳಿಂದ ಬಂದು ಮೊದಲು ಪಂಚಭೂತದಲ್ಲಿ ಬಂದು ಸೇರ್ಕೊಳ್ತಾನೆ ಭಗವಂತ. ಅವನು ಪ್ಲಾನಿಂಗ್ ರೆಡಿ ಆಗ್ತದೆ. ನೆಕ್ಸ್ಟ್ ನೀನೇ ಹೋಗಿ ಜನ್ಮ, ಯಾರು ನಿನ್ನ ತಂದೆ ತಾಯಿ ಅನ್ನೋದು ಗೊತ್ತಾಗ್ತದೆ. ಅವ್ರ ಗರ್ಭದಲ್ಲಿ ನೀನು ಹೋಗಬೇಕು ಅಂತ. ಅದಕ್ಕೆ ಮೊದಲು ಪಂಚಭೂತಗಳಲ್ಲಿ ಬಂದು ಸೇರ್ಕೊಳ್ತಾನೆ. ಪಂಚಭೂತದ ಮೂಲಕ ಆ ಯಾವುದಾದ್ರೂ ಆಹಾರ ಪದಾರ್ಥದಲ್ಲಿ ಬಂದು ಸೇರ್ಕೊಳ್ತಾನೆ. ಯಾವ ಆಹಾರ ಪದಾರ್ಥ ಅಂದ್ರೆ ಅವನ ತಂದೆ ತಿನ್ನುವ ಆಹಾರದಲ್ಲಿ. ಯಾವ ಆ ಆಹಾರದ ಮೂಲಕ ತನ್ನ ತಂದೆಯ ದೇಹವನ್ನು ಪ್ರವೇಶ ಮಾಡುತ್ತೆ.
ತಂದೆಯ ದೇಹದಿಂದ ಆ ತಂದೆಯ ಏನು ವೀರ್ಯ ಏನಿರ್ತದೆ ಅಲ್ಲಿ ಹೋಗಿ ತಾನು ಸೇರ್ಕೊಳ್ತಾನೆ. ಯಾಕೆಂದ್ರೆ ವೀರ್ಯ ಸೃಷ್ಟಿಯಾಗೋದೇ ನಾವು ತಿಂದ ಆಹಾರದಿಂದ, ಅದರ ಕೊನೆಯ ಪ್ರಾಡಕ್ಟ್. ಹೇಗೆ ಹಾಲಿನಿಂದ ಒಂದು ತುಪ್ಪ ಅನ್ನೋದು ಕೊನೆಗೆ ಪ್ರಾಡಕ್ಟ್ ಆಗಿ ನಿರ್ಮಾಣ ಆಗ್ತದೋ ಹಾಗೆ ಕೊನೆಗೆ ಆ ತಂದೆಯಿಂದ ತಾಯಿಯ ಗರ್ಭವನ್ನು ಸೇರ್ತಾನೆ. ತಾಯಿಯ ಗರ್ಭದಲ್ಲಿ ಬೆಳೀತಾ ಹೋಗ್ತಾನೆ. ಅಲ್ಲಿಯವರೆಗೂ ಸಂಪೂರ್ಣ ಅವನಿಗೆ ಯಾವ ಅರಿವು ಇರೋಲ್ಲ. ಅಷ್ಟೆಲ್ಲ ಮಾಡೋದು ಯಾರು ಅಂತಂದ್ರೆ ಭಗವಂತ, ಪ್ರಾಣದೇವರು. ಮತ್ತೆ ಅಂದ್ರೆ ಮುಖ್ಯ ಪ್ರಾಣ ಅಂತೀವಲ್ಲ, ಆ ಪ್ರಾಣದೇವರು ಅಂದ್ರೆ ಪಂಚಪ್ರಾಣ ಅಂತ ನಾವು ಹೇಳ್ತೀವಿ. ಮುಖ್ಯ ಪ್ರಾಣ ಮತ್ತೆ ಆ ಭಗವಂತ ಅಷ್ಟೆಲ್ಲ ಮಾಡಿದೆ. 3 ತಿಂಗಳು ಆದ್ಮೇಲೆ ಅವನಿಗೆ ಅರಿವು ಬರ್ತದೆ. 3ನೇ ತಿಂಗಳಿಂದ ಅವನಿಗೆ ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ನನ್ನ ಹಿಂದಿನ ಜನ್ಮಗಳೇನು, ನಾನು ಎಷ್ಟು ಕರ್ಮ ಮಾಡಿದ್ದೇನೆ, ನನ್ನ ಮುಂದಿನ ಕಥೆ ಏನು, ನಾನು ಮುಂದೆ ಹೋಗಿ ಏನ್ ಮಾಡ್ಬೇಕಾಗಿತ್ತು, ನನ್ನ ತಾಯಿ ಯಾರು, ನನ್ನ ತಂದೆ ಯಾರು, ನನ್ನ ತಾಯಿ ಈಗ ಏನ್ ಮಾಡ್ತಾ ಇದ್ದಾಳೆ, ನನ್ನ ತಾಯಿ ಏನು ಓದ್ತಾ ಇದ್ದಾಳೆ, ಹೊರಗಡೆ ಏನ್ ನಡೀತಾ ಇದೆ, ಏನ್ ಕೇಳಿಸ್ತಾ ಇದೆ, ಎಲ್ಲ ಮಗುವಿಗೆ ಅರ್ಥ ಆಗ್ತದೆ, ಎಲ್ಲ ಗೊತ್ತಾಗ್ತದೆ. ಆದ್ರೆ ಯಾವುದನ್ನೂ ಅದು ಪ್ರತಿಕ್ರಿಯೆ ಮಾಡದ ಒಂದು ಸ್ಥಿತಿಯಲ್ಲಿ ಇರ್ತದೆ. ಎಲ್ಲಿವರೆಗೆ ನಿಂತಿರ್ತದೆ ಅಂತಂದ್ರೆ ಅದು ಸಂಪೂರ್ಣ ಹೊರಗಡೆ ಬರುವವರೆಗೂ ಅದು ಸಂಪೂರ್ಣ ಜ್ಞಾನ ಇರ್ತದೆ. ಯಾವಾಗ ಆ ಮಗು ಹೊರಗಡೆ ಬಂತು, ಈಗ ಭೂಮಿ ಸ್ಪರ್ಶ ಮಾಡ್ತು, ಆ ಕೂಡಲೇ ಅದು ಮರೆತು ಹೋಗ್ತದೆ. ಯಾಕೆಂದ್ರೆ ಅದು ಭೂಮಿಯ ಮಾಯಿ, ಭಗವಂತನ ಮಾಯಿ. ಓಕೆ ಮಾಸ್ಟರ್, ಥ್ಯಾಂಕ್ ಯು. ಜಯಶ್ರೀ ಮಾಸ್ಟರ್, ಒಳ್ಳೆ ಪ್ರಶ್ನೆ. ಜಯಶ್ರೀ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಲಕ್ಷ್ಮಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಲಕ್ಷ್ಮಿ ಮಾಸ್ಟರ್ ಮಾತಾಡಿ ಬೇಗ. ಅರುಣ್ ಕುಮಾರ್ ಸ್ಟಕ್ ಆಗ್ತದಲ್ರಿ? ಇಲ್ಲ ನೀರಿಂಗೆ ನೈದೆಲೆ ಶೃಂಗಾರ, ನೀರಿಂಗೆ ನೈದೆಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ಕೆರೆಯ ತೊರೆಯ ನೀರಿಗೆ ಕಮಲಗಳೇ ಭೂಷಣ, ಸಮುದ್ರಕ್ಕೆ ತೆರೆಗಳು ಭೂಷಣ, ಆಕಾಶಕ್ಕೆ ಚಂದ್ರನು ಭೂಷಣ, ಹೇಗೋ ನಮ್ಮ ಕೂಡಲ ಸಂಗಮನಾಥನ ಶರಣ ಜನರ ಹಣೆಗೆ ವಿಭೂತಿಯೇ ಭೂಷಣ. ಚೆನ್ನಾಗಿದೆ ಮೇಡಮ್. ನೀವು ಹಾಕೊಂಡಿರಿ ಅಲ್ಲ ಮತ್ತೆ ವಿಭೂತಿ? ಚೆನ್ನಾಗಿತ್ತು, ಚೆನ್ನಾಗಿತ್ತು. ಅದಕ್ಕೆ ಹೇಳಿದೆ, ಮತ್ತೆ ನೀವು ಹಾಕೊಂಡಿರಿ ಇಲ್ಲ ಅಂದೆ, ಕಾಣಿಸ್ತಾ ಇಲ್ಲ ನಂಗೆ. ವಿಭೂತಿ ಹಚ್ಕೊಂಡಿದ್ದೀರಿ? ಹಚ್ಕೊಂಡನಲ್ರಿ, ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಚೆನ್ನಾಗಿತ್ತು, ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿತ್ತು. ಇಂದಿಲ್ಲ ಮಗಳು ಬಂದಾಳ ಹಚ್ಕೊಟ್ಲ್ರಿ, ನನಗ್ ಬರಂಗಿಲ್ರಿ ಅದನ್ನ ಹಚ್ಚಾಕ. ಅನ್ಬೇಕಂದ್ರ ಈಕಿ ಇವತ್ ಇಲ್ಲೇ ಬಂದಾಳ ಅಂದ ಕೂಡ್ಲೆ ನನಗ ಅದನ್ನ ಇದು ಮಾಡಿಕೊಟ್ಟಾಳ್ರಿ. ಅದ್ ಮತ್ತೊಮ್ಮೆ ನೋಡ್ಕೊಂಡ್ ಮಾಡ್ಕೋಬೇಕಾಗಿತ್ರಿ. ಏನಿಲ್ಲ, ನಿಮಗೆ ಹ್ಯಾಂಡಲೈಸ್ ಮಾಡೋದು ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಹೆಂಗಿದ್ರು ವಿಡಿಯೋ ಆನ್ ಮಾಡ್ತಿರಲ್ಲ, ಹಿಂಗೆ ಕೈ ಎತ್ತಿ ಅವಾಗ ಇಲ್ಲಿ ನಾನು ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಲ್ಲ, ಅಲ್ಲಿ ಬರ್ತದೆ ಅನ್ಮ್ಯೂಟ್. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಆಯ್ತು. ನೀವು ವಿಡಿಯೋ ಆನ್ ಮಾಡ್ಕೊಂತೀರಲ್ಲ ಹಂಗೆ. ನೋಡ್ರಿ, ದಿನ ನಿಮ್ಮಿಂದ ಎಷ್ಟೊಂದು ತಿಳ್ಕೊಳ್ಳೋದು ಇರ್ತದೆ, ಪಾಪ ಗೊತ್ತಾಗ್ತಿಲ್ಲ ಅಂತ ಹೇಳಿ ಮಿಸ್ ಆಗ್ತಾ ಇದೆ. ಹೌದಲ್ಲ? ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿತ್ತು. ರತ್ನಮ್ಮ ಮಾಸ್ಟರ್ ಮಾತಾಡ್ತೀರಿ? ಕೇಳಿಸ್ತಾ ಇಲ್ಲ. ಇಲ್ಲ ಇಲ್ಲ, ಈಗ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಸರ್, ಒಂದು ವಚನ ಹೇಳೋದಕ್ಕೆ ಮಾಡ್ತೀನಿ. ಒಂದು ವಚನ ಹೇಳ್ತೀನಿ. ಕೊಟ್ಟು ಹುಟ್ಟಲಿಲ್ಲ, ಮುಟ್ಟಿ ಪೂಜಿಸಲಿಲ್ಲ, ಸಿಟ್ಟಿನಲ್ಲಿ ಶಿವನ ಬೈದರೆ ಶಿವ ತಾನು ರೊಟ್ಟಿ ಕೊಡುವನೇ ಸರ್ವಜ್ಞ. ಅದರದ್ದು ಅರ್ಥ,
ಕೊಟ್ಟು ಅವನು ಏನೂ ಹುಟ್ಟಲೇ ಕೊಟ್ಟು ಏನು ಕೊಟ್ಕೊಂಡು ಅವನು ಹುಟ್ಟಲೇ ಇಲ್ಲ. ಮುಟ್ಟಿ ದೇವರನ್ನ ಪೂಜೆ ಮಾಡ್ಲೇ ಇಲ್ಲ ಅವನು. ಸಿಟ್ಟಿನಲ್ಲಿ ಶಿವನ ಬೈದ್ರೆ ಶಿವ ತಾನು ಬಂದು ರೊಟ್ಟಿ ಕೊಡುವೇನೆ ಅಂತೇಳಿ ಅದ್ರದ್ದು ಅರ್ಥ ಬರುತ್ತೆ. ನಾವೇ ಕೆಲವೆಲ್ಲ ಅವುಗಳನ್ನ ಮಾಡ್ಕೊಂಡ್ ಬಂದಿರ್ತೀವಿ. ಕೆಲವು ಮಾಡೋದ್ರಿಂದನೇ ಕೆಲವು ನಮ್ಗೆ ಒಳ್ಳೇದಾಗತ್ತೆ ಅನ್ನೋದನ್ನ ಮರ್ತು ಬಿಟ್ಟಿರ್ತೀವಿ. ಹಂಗಾಗಿ ಅದೊಂದು ವಚನ ಸರ್, ಅದು ಸರ್ವಜ್ಞದು. ಆಮೇಲೆ ಇನ್ನೊಂದು, ವಿದ್ಯೆ ಕಲಿಸಿದ ತಂದೆ ಬುದ್ಧಿ ಹೇಳದ ಗುರುವು, ಬಿದ್ದರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಸರ್ವಜ್ಞ. ಅದೇನ್ ಅರ್ಥ ಬಿಚ್ಚಿ ಹೇಳ್ದಿದ್ರು ಪರವಾಗಿಲ್ಲ, ಅರ್ಥ ಎಲ್ಲರಿಗೂ ಆಗತ್ತೆ. ಗೊತ್ತಾಗ್ತದೆ. ಅದು ಮೊದ್ಲಿಂದ ಇನ್ನೊಂದ್ಸರಿ ಹೇಳ್ರಿ, ಚೆನ್ನಾಗಿತ್ತು ಅದು. ಕೊಟ್ಟು ಹುಟ್ಟಲಿಲ್ಲ, ಮುಟ್ಟಿ ಪೂಜಿಸಲಿಲ್ಲ, ಸಿಟ್ಟಿನಲ್ಲಿ ಶಿವನ ಬೈದರೆ ಶಿವ ತಾನು ರೊಟ್ಟಿ ಕೊಡುವೆನೆ ಸರ್ವಜ್ಞ. ಚೆನ್ನಾಗಿತ್ತು. ಚೆನ್ನಾಗಿದೆ. ಥ್ಯಾಂಕ್ ಯು. ಹಾ. ಥ್ಯಾಂಕ್ಸ್ ಸರ್. ನಮಸ್ತೆ. ಜಯಶ್ರೀ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಆಗ್ತಾ ಇಲ್ಲ ನೋಡಿ. ದಿಲೀಪ್ ಮಾಸ್ಟರ್ ಹೇಳ್ತೀರಿ? ಸರ್ ನಮಸ್ತೆ. ಹಾ ನಮಸ್ತೆ. ಕೇಳಿಸ್ತಾ ಇದೆ ಸರ್? ಹಾ ಹೇಳಿ ಸರ್, ಹೇಳಿ. ಆಕ್ಚುಲಿ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ, ನನ್ನ ವಾಯ್ಸ್ ಕೇಳುತ್ತಾ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ಮಾತಾಡಕ್ ಆಗಿಲ್ಲ. ಇವತ್ತೇ ನಾವು ಬಳ್ಳಾರಿಗೆ ಹೋಗ್ತಾ ಇದೀವಿ ಆಕ್ಚುಲಿ. ನಾನೊಂದು ವಚನ ಬಸವಣ್ಣವ್ರದ್ದು ಹೇಳ್ಬೇಕು ಅಂತ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ. ಬಟ್ ಎಷ್ಟು ಕೇಳುತ್ತೋ ಅಷ್ಟು ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಹೇಳಿ ಸರ್. ಅಡ್ಡ ತ್ರಿಪು ಯಾಕೋ ಕೇಳಿಸ್ತಾ ಇಲ್ಲ ಬಿಡಿ ಸರ್. ನೀವು ಅಷ್ಟು ಹೇಳಿದ್ದು ಚೆನ್ನಾಗಿ ಕೇಳ್ತು, ಇವಾಗ ಕೇಳಿಲ್ಲ. ಈಗ ನಾಗರತ್ನ ಮೇಡಮ್ ಹೇಳ್ತಾರೆ ಭರ್ಜರಿ ಅಕ್ಕ ಮಹಾದೇವರ ಶ್ಲೋಕ ಇದನ್ನ ಹೇಳ್ತಾರೆ, ಇನ್ನೂ ವಚನ ಹೇಳ್ತಾರೆ. ಹೇಳಿ ಮೇಡಮ್, ಬೇಗ ಹೇಳಿ. ಸಾರಿ ಸರ್, ನನ್ಗೆ ಯಾವ ವಚನ ಬರೋದಿಲ್ಲ. ಗೊತ್ತೇ ಸಾರಿ ಮೇಡಮ್, ಮಾಸ್ಟರ್. ನೀವ್ ಹಿಂಗಂದ್ರೆ ಹೆಂಗೆ ಮೇಡಮ್? ಬೇಗ ಏನು ಪ್ರಿಪೇರ್ ಆಗಿಲ್ಲ ಸರ್, ನಾ ವಚನ ನೋಡ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ಹೇಳ್ತೀನಿ ಸರ್. ನೀವ್ ಯಾವಾಗ ಸಾರಿ ಮಾಸ್ಟರ್. ಏನ್ ಮೇಡಮ್? ಸಾರಿ ಸರ್, ನೆಕ್ಸ್ಟ್ ಟೈಮ್ ಹೇಳ್ತೀನಿ ಸರ್. ಯಾವಾಗ್ಲೂ ಹಂಗೆ ಹೇಳ್ತೀರಲ್ರ ಮೇಡಮ್ ನೀವು. ಓಕೆ ಮೇಡಮ್. ಸುರೇಖಾ ಮಾಸ್ಟರ್ ಮಾತಾಡಿ. ಸರ್ ನಮಸ್ತೆ. ಹಾ ನಮಸ್ತೆ ಮೇಡಮ್, ನಮಸ್ತೆ. ಸರ್ ನಾನೊಂದು ವಚನ ಹೇಳ್ತೀನಿ. ಬಸವಣ್ಣನವರ ವಚನ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡೇನು ಹುರುಳಿಲ್ಲವಯ್ಯ. ಕೇಳಿಸ್ತಿದ್ಯಾ ಸರ್? ಹಾ ಮೇಡಮ್, ಹೇಳಿ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡೇನು ಹುರುಳಿಲ್ಲವಯ್ಯ. ಪ್ರಪಂಚದ ಡಂಬಿನಲ್ಲಿ ಎನ್ನ ನೊಂದು ರೂಪ ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವ. ಪ್ರಪಂಚದ ಡಂಬಿನಲ್ಲಿ ಎನ್ನನೊಂದು ರೂಪ ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವ. ಅಂದ್ರೆ ಇಲ್ಲಿ ಅಂತರಂಗದಿಂದ ಬಹಿರಂಗವನ್ನು ವಿಮರ್ಶೆ ಮಾಡಿದ್ದಾರೆ ವಚನದಲ್ಲಿ. ಬಸವಣ್ಣನವರು ನಮ್ಮ ಚಿತ್ತವನ್ನು ಅಂದ್ರೆ ನಾವು ಯೋಚನೆ ನಮ್ಮ ಮನಸ್ಸನ್ನು ಒಂದು ಹತ್ತಿಯ ಹಣ್ಣಿಗೆ ಹೋಲಿಸಿದ್ದಾರೆ ಸರ್ ಇಲ್ಲಿ. ಅದರ ಹೊರ ರೂಪರೇಖೆಗಳು ಚಿನ್ನದ ಬಣ್ಣವಾಗಿ ಕಂಗೊಳಿಸಿದರೂ ಒಳಗೆಲ್ಲ ಹುಳು ತುಂಬಿರುವುದುಂಟು. ಅಂತರಂಗದ ಪಾಡು ಹೀಗಾಗಿ ಬಣ್ಣದ ಬಹಿರಂಗವು ಕೇವಲ ಅಣಕವಾಗಿ, ಅಂದ್ರೆ ಅಂತರಂಗದ ಪಾಡು ಅಂದ್ರೆ ಅಣಕವಾಗಿ, ಅಂದ್ರೆ ಇನ್ನೊಬ್ಬರನ್ನ ನೋಡಿ ಅಣಕಿಸಿದಂತೆ ಕಾಣಿಸ್ತಿದೆ ಸರ್ ನಮಗೆ. ಇಡಿಯಾಗಿ ತಮ್ಮ ರೂಪ ಮತ್ತು ಸ್ವರೂಪ ಒಳಗೊಂದು ಹೊರಗೊಂದು ಪ್ರಪಂಚದ ಪ್ರತಿರೂಪವಾಗಿದೆ ಎಂದು.
ನಮ್ಮ ರೂಪ ಏನಾಗಿದೆಪ್ಪ ಅಂತಂದ್ ಹೇಳಿದ್ರೆ ಒಳಗೊಂದು ಹೊರಗೊಂದು ಅದೇ ಪ್ರಪಂಚದ ಪ್ರತಿರೂಪ ಅಂತ ನಾವು ತಿಳ್ಕೊಂಡಿದ್ದೀವಿ. ತಮ್ಮನ್ನು ಈ ಪ್ರಕಾರದಲ್ಲಿ ಸೃಷ್ಟಿ ಮಾಡಿ ನಿಲ್ಲಿಸಿ ಒಳಗೆಲ್ಲ ನೀನೇ ಹಾಳಾಗಿ ಹೊರಮೈ ಭಿನ್ನಾಣವಾಗಿ ಮಿಂಚುತ್ತಿರುವ ಮಾಯಾ ಪ್ರಪಂಚವನ್ನು ಬಿಂಬಿಸುವ ಒಂದು ಅಣಕದ ಗೊಂಬೆಯಂತೆ ತಾನಿರುವುದಾಗಿ ಬಸವಣ್ಣನವರು ಅಂದ್ರೆ ನಮ್ಮನ್ನ ಈ ರೀತಿಯನ್ನೆಲ್ಲ ನೀವು ಸೃಷ್ಟಿ ಮಾಡಿ ನಮ್ಮೊಳಗೊಂದು ಆತ್ಮನಿದ್ದಾನೆ, ನಮ್ಮೊಳಗೊಂದು ಚೈತನ್ಯವಿದೆ ಅಂತಕ್ಕಂಥದ್ದನ್ನ ನಾವು ಯಾವುದ್ರ ಮೂಲಕವನ್ನ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ ಈ ಒಂದು ಧ್ಯಾನದ ಮೂಲಕನೇ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ನಮ್ಮನ್ನ ನಾವು ಅಣಕಿಸಿದಂತೆ ನಾವು ಇವೆಲ್ಲ ಒಂದು ಅಂದ್ರೆ ಅಂತರಂಗ ಮತ್ತು ಬಹಿರಂಗವನ್ನು ನಮ್ಮನ್ನ ನಾವು ಸ್ವತಃ ವಿಮರ್ಶೆ ಮಾಡಿಕೊಳ್ತಕ್ಕಂತ ಒಂದು ವಚನದ ಸಾರ ಸರ್ ಇದು. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಓಕೆ, ಸೂಪರ್ ಇದೆ. ಸರ್ ನಾನು ಕವನ ವಿತ್ ಕವಿತೆ ಅಂತ ಅನ್ಕೊಳ್ಳಿ, ಅದು ಚಿಕ್ಕದಾಗೆ ಇದೆ. ಕೃಷ್ಣನ ಲೀಲೆ ಮಾಯಾ ಜಾಲೆ, ಕೃಷ್ಣನ ಲೀಲೆ ಮಾಯಾ ಜಾಲೆ, ಅರಿತರದುವೆ ಹೂವಿನ ಮಾಲೆ, ಅರಿತರದುವೆ ಹೂವಿನ ಮಾಲೆ, ಕೊಳಲಿನ ನಾದ ಮಧುರ ವಿನೋದ, ಕುಣಿಯುತ್ತಲಿಹಳು ಅವಳೇ ರಾಧಾ, ಕದಡಿದೆ ಬನವು ಒಲಿದಿದೆ ಮನವು, ನೋಟವು ಹಲವು ಕಾಣದೆ ಒಲವು, ಅರಳಿದೆ ಕಮಲ ಹರುಷದಿ ನಮನ, ಅರುಳದೆ ಕಮಲ ಹರುಷದಿ ನಮನ, ಅದುವೇ ಗಾನ ಅದುವೇ ಗಾನ, ಕೃಷ್ಣನ ಲೀಲೆ ಮಾಯಾ ಜಾಲೆ, ಅರಿತರದುವೆ ಹೂವಿನ ಮಾಲೆ, ಕೊಳಲಿನ ನಾದ ಮಧುರ ವಿನೋದ, ಕುಣಿಯುತ್ತಲಿಹಳು ಅವಳೇ ರಾಧಾ. ಥ್ಯಾಂಕ್ ಯು ಸರ್. ವೆರಿ ಗುಡ್ ಮೇಡಮ್, ವೆರಿ ಗುಡ್. ನಿಮ್ದನಾ? ಹಾ, ನಾನೇ ಕ್ರಿಯೇಟ್ ಮಾಡಿರೋದು ಇವತ್ತಿಂದು. ಮುಂದುವರಿಲಿ ನಿಮ್ದು. ವೆರಿ ಗುಡ್. ಕಮಲಾ ಮಾಸ್ಟರ್. ಸರ್ ನಾನೊಂದು ಬಸವಣ್ಣ ಅವ್ರದ್ದು ಚೆನ್ನಾಗಿ ಹೇಳ್ತೀನಿ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳಡೆ, ಕೂಡಿಕೊಂಡ ನಮ್ಮ ಕೂಡಲ ಸಂಗಮ ದೇವ ಅಂತ. ನನಗೇನ್ ಅನಿಸ್ತಾ ಇದೆ ಅಂದ್ರೆ ಅದ್ರ ಅರ್ಥ ಕ್ಲಿಯರ್ ಆಗಿ ನನಗ್ ಗೊತ್ತಿಲ್ಲ. ಮಾಡಿ ಮಾಡಿ ನಾವು ಇಷ್ಟ ಇಲ್ದೇನೆ ಕೆಲವೊಂದು ಕೆಲ್ಸಗಳನ್ನ ಮಾಡ್ತಾ ಇರ್ತೀವಿ, ಅದಕ್ಕೆ ಯಾವ್ದೇ ರೀತಿಯ ಅರ್ಥನೂ ಇರಲ್ಲ, ಏನೂ ಇರಲ್ಲ. ಅಂದ್ರೆ ಕೆಲವೊಂದು ಕೊಡ್ತಾ ಇರ್ತೀವಿ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಅಂದ್ರೆ ಏನೋ ಒಂದು ಬೇಕಾ ಬಿಟ್ಟಿ ಕೊಡೋದು, ಇಲ್ಲ ಇಷ್ಟ ಇಲ್ದೆ ಕೊಡೋದು, ಕೊಟ್ಬಿಟ್ಟು ಹಿಂದೆ ಕೊಟ್ನಲ್ಲ ಅಂತ ಕೊರ್ಗೋದು, ಈ ತರದ ಅರ್ಥ ಕೊಡ್ತಾರೇನೋ ಈ ವಚನದ್ದು ಸಾರಾಂಶ. ಮಾಡುವ ನೀಡುವ ನಿಜ ಗುಣ, ಅವನು ಹೇಳೋದೇ ಇಲ್ಲ, ಎಲ್ಲವನ್ನು ಕೊಡ್ತಾನೆ. ಅವನ್ಗೆ ಹೆಂಗ್ ಇಷ್ಟ ಹಂಗೆ ಮಾಡಿ ತೋರಿಸ್ತಾನೆ. ಕೂಡಲ ಸಂಗಮ ದೇವ, ನಾವ್ ಎಲ್ಲವನ್ನು ಆಡಿ ಆಡಿ ಕೆಡ್ತಿದೀವ ಅಂತ ಇದ್ರ ಅರ್ಥ ನಾನ್ ಅನ್ಕೊಂತ ಇದ್ದೀನಿ. ಇಲ್ಲ ಆದ್ರೆ ಏನಾದ್ರೂ ಅರ್ಥ ಇದ್ರೆ ಹೇಳ್ಬೋದು ಸರ್. ಕರೆಕ್ಟ್ ಇದೆ ಮೇಡಮ್, ಕರೆಕ್ಟ್ ಇದೆ, ಚೆನ್ನಾಗಿದೆ. ಹಲ್ವಾರು ಈ ವಚನಾಮೃತ ಅಂದ್ರೆ ಒಂದು ಅದ ಅರ್ಥ ತಿಳ್ಕೊಳ್ಳೋದಂದ್ರೆ ಒಂದು ಈ ಒಂಥರ ಬಿಡಿಸಲಾಗದ ಗಂಟು ಆತರ. ಅಂದ್ರೆ ಅದೇ ಎಷ್ಟು ಬಿಡಿಸಿದ್ರು ಅದಕ್ಕೆ ಅರ್ಥ ದೊಡ್ಡದಾಗ್ತಾ ಹೋಗ್ತದೆ. ಹೌದು ಹೌದು, ಬಿಡಿಸಿದಷ್ಟು ಅದು ಆಳ ಹೋಗ್ತಾನೇ ಇರುತ್ತೆ. ನಮ್ಮ ಜ್ಞಾನ ಅನ್ನೋ ಭಂಡಾರ ಎಷ್ಟು ತಿಳಿದ್ರುನು ಅದು ಮತ್ತೆ ನಾವಿನ್ನೂ ತಿಳಿಲೇಬೇಕಾಗತ್ತೆ ಅನ್ಕೋತೀನಿ ಸರ್. ಕರೆಕ್ಟ್ ಮಾಸ್ಟರ್, ಕರೆಕ್ಟ್. ಒಂದೆರಡ್ ಲೈನು ಕೃಷ್ಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ರಾಮಾಮೃತ. ರಘುಪತಿ ರಾಘವ ರಾಜಾ ರಾಮ್, ಪತಿತ ಪಾವನ ಸೀತಾರಾಮ್, ಓ ಪತಿತ ಪಾವನ ಸೀತಾರಾಮ್,
ನಿನ್ನಯ ಪಾವನ ಪುಣ್ಯ ನಾಮವ ನೆನೆಯುವ ದಿನವೇ ಶುಭ ದಿನವು. ನಿನ್ನಯ ಪಾವನ ಪುಣ್ಯ ನಾಮವ ನೆನೆಯುವ ದಿನವೇ ಶುಭ ದಿನವು. ನಿನ್ನಯ ಅಮೃತ ನುಡಿಗಳ ಮನದಿ ಸ್ಮರಿಸಿದ ಕ್ಷಣವೇ ಮಂಗಳವು. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ಭಾರತ ಮಾತೆಯ ಕೋಟಿ ವರುಷಗಳು ತಪಸ್ಸು ಮಾಡಿದ ಫಲ ನೀನು. ಭಾರತ ಮಾತೆಯು ಕೋಟಿ ವರುಷಗಳು ತಪಸ್ಸು ನೀಡಿದ ಫಲ ನೀನು. ಭಾರತೀಯರ ದಾಸ್ಯವಳಿಸಲು ದೇವನು ತಂದವರ ನೀನು. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ದ್ವೇಷ ಅಸೂಯೆ ಭೇದ ಭಾವಗಳ ತೊರೆಯಿರೆಂದು ಉಪದೇಶಿಸಿದೆ. ದ್ವೇಷ ಅಸೂಯೆ ಭೇದ ಭಾವಗಳ ತೊರೆಯಿರೆಂದು ಉಪದೇಶಿಸಿದೆ. ಸತ್ಯ ಅಹಿಂಸೆಯ ಸತತ ಮಹಿಮೆಯ ಜಗಕ್ಕೆಲ್ಲ ನೀ ತೋರಿಸಿದೆ. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ಓ ಪತಿತ ಪಾವನ ಸೀತಾರಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ದೇನ ರಚನೆ? ಇಲ್ಲ ಸರ್, ಇಲ್ಲ, ನಂದಿಲ್ಲ. ಓಕೆ, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಈಗ ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. ಇನ್ನೊಬ್ರೆಲ್ಲ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಲ್ಲರೂ ದೀಪ ರೆಡಿ ಇಟ್ಕೊಳ್ಳಿ. ಆಮೇಲೆ ಎಲ್ಲರೂ ಒಂದು ತಾಮ್ರದ ಚೊಂಬು ಅಥವಾ ಕಳಶ ಅಂತಿರೋ, ಲೋಟ ಅಂತಿರೋ, ಅದರಲ್ಲಿ ನೀರು, ಶುದ್ಧ ಕುಡಿಯುವ ನೀರು, ಅದನ್ನು ಇಟ್ಕೊಂಡು ರೆಡಿ ಇರಿ. ಈಗ ನಾವು ಸಂಕಲ್ಪ ಮಾಡೋಣ, ಆಯ್ತಾ? ಬೇಗ ರೆಡಿ, ಬೇಗ ಬೇಗ ಶುರು ಮಾಡೋಣ ಧ್ಯಾನ. ರಮಿತ್, ರಮಿತ್ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಜಯಶ್ರೀ ಮೇಡಮ್, ನೀವು ಅನ್ಮ್ಯೂಟ್ ಮಾಡಲಿಲ್ಲ. ಅನ್ಮ್ಯೂಟ್ ಮಾಡಿ ಬೇಗ. ರಮಿತಾ, ವೆರಿ ಗುಡ್ ಮಾಸ್ಟರ್, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ನಮ್ದು ಇದೊಂದು ಅಕ್ಕ ಮಹಾದೇವಿ ವಚನ. ಹೇಳಿ ಮೇಡಮ್, ಹೇಳಿ. ಸಕ್ಕರೆ ಬಿಟ್ಟು ರುಚಿ ಇಲ್ಲ, ರುಚಿಗೆ ತೆಗೆಯಬಹುದು. ಬೆಣ್ಣೆಯ ಬಿಟ್ಟು ಗ್ರೋಥ ತೆಗೆಯಬಹುದು. ಭೂಮಿಯ ಬಿಟ್ಟು ಜಗವ ಮಾಡಬಹುದೇ. ಜಂಗಮ ರಹಿತ ಲಿಂಗವಿಲ್ಲ, ರಹಿತ ಜಂಗಮವಿಲ್ಲ. ಕೇಳೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೇಳಿ ಮೇಡಮ್, ಹೇಳಿ. ಇಷ್ಟ ಸರ್, ಅದು ಮುಂದೆ ಏನನ್ನೋದು ಗೊತ್ತಾಗ್ತಿಲ್ಲ. ಓಕೆ, ಇಲ್ಲ, ಇನ್ನೊಂದ್ಸರಿ ರಿಪೀಟ್ ಮಾಡಿ, ಅದು ಹೇಳ್ತಾರೆ, ಅರ್ಥ ಹೇಳ್ತಾರೆ. ಸಕ್ಕರೆಯ ಬಿಟ್ಟು ರುಚಿಯ ತೆಗೆಯಬಹುದೇ. ಬೆಣ್ಣೆಯ ಬಿಟ್ಟು ಗ್ರೋಥ ತೆಗೆಯಬಹುದೇ. ಭೂಮಿಯ ಬಿಟ್ಟು ಜಗವ ಮಾಡಬಹುದೇ. ಜಂಗಮ ರಹಿತ ಲಿಂಗವಿಲ್ಲ, ಲಿಂಗವಿ ರಹಿತ ಜಂಗಮವಿಲ್ಲ. ಕೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಷ್ಟೇ. ಸಂಗಮೇಶ್ ಜಿ, ಹೇಳಿ ಬೇಗ, ಎಕ್ಸ್ಪ್ಲೈನ್ ಮಾಡಿಬಿಡಿ ಇದೊಂದು. ಹೇಳಿ ಸರ್ ನೀವು. ಅದೇ ಈಗ ಸಕ್ಕರೆಯಿಂದ ರುಚಿಯನ್ನು ಬೇರೆ ಮಾಡಕ್ಕಾಗತ್ತ ಸರ್? ಆಗಲ್ಲ. ಹಂಗೆ ಲಿಂಗದೊಳಗೆ ನಾವೊಳಗೆ ಲಿಂಗ ಅಂದ್ರೆ ನಾವು ದೇಹದೊಳಗೆ ಆತ್ಮ, ಅದು ಬೇರೆ ಮಾಡಕ್ಕಾಗತ್ತಾ? ಹಂಗ ಚನ್ನಮಲ್ಲಿಕಾರ್ಜುನ ಅಕ್ಕಮದಿ ಅಂತ ನನ್ನೊಳಗೆ ನೀನು, ನಿನ್ನೊಳಗೆ ನಾನು, ನನಗೆ ನಮ್ಗೆ ಆಗಲ್ಲ ಅಂತ ಹೇಳ್ತಾರ ಅಕ್ಕಮ್ಮದೇವಿ. ಚನ್ನಮಲ್ಲಿಕಾರ್ಜುನ ನಮ್ಗೆ ಆಗಲ್ಲ ಅಂತ ವಚನ.
ಈ ಆ ಜಂಗಮ ಅಂದ್ರೇನು? ಜಂಗಮ ಅಂದ್ರೆ ನಾವೇ. ನಾವು ಜಂಗಮ ಅಂದ್ರೆ ನಾವೇ. ಈ ಮನುಷ್ಯನೇ ನಾವಂದ್ರೆ ಜಂಗಮ. ಈ ಜಂಗಮ ಒಳಗನು ಲಿಂಗ ಅನ ಅಂದ್ರೆ ಒಳಗ ಆತ್ಮ ಅನ ಅಂದ. ಹ್ಮ್. ಚೆನ್ನಾಗಿದೆ ಚೆನ್ನಾಗಿದೆ ಮಾಸ್ಟರ್, ಚೆನ್ನಾಗಿತ್ತು. ರಮಿತಾ ಮಾಸ್ಟರ್ ಸೂಪರ್, ವೆರಿ ಗುಡ್. ವೀಣಾ ಮಾಸ್ಟರ್ ಹೇಳ್ತಾರೆ ಈಗ. ವೀಣಾ ಮಾಸ್ಟರ್ ಬೇಗ. ನಮಸ್ತೆ ಸರ್. ಹಾ ನಮಸ್ತೆ ಮಾಸ್ಟರ್, ನಮಸ್ತೆ. ಸರ್ ವಚನ ಹೇಳ್ಬೋದು? ಹೇಳ್ರಿ. ಹಾಡ್ಬೋದು? ಏ ಹಾಡಂಗಿಲ್ಲ ಮೇಡಮ್, ಈಗ ಹಾಡಿನ ಕಾರ್ಯಕ್ರಮ ಮುಗೀತು. ಇಲ್ಲ ವಚನ ಚಿಕ್ಕದೇ ಇರುತ್ತೆ ವಚನ ಹಾಡಿ ವಚನ ಹಾಡ್ತೀರಿ ಅಂದ್ರಿ? ಹಾಡ್ ಇವನಾರವಾ 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 ಎಂದೆನಿಸದಿರಯ್ಯ. ಇವನಾರವಾ 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 ಎಂದೆನಿಸದಿರಯ್ಯ. ಇವನಮ್ಮವ 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 ಎಂದೆನಿಸಯ್ಯ. ಇವನಾರವಾ 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 ಎಂದೆನಿಸದಿರಯ್ಯ. ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಇವನಾರವಾ 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 ಎಂದೆನಿಸದಿರಯ್ಯ. ಇವನಮ್ಮವ 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 ಎಂದೆನಿಸಯ್ಯ. ಇವನಾರವಾ 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 ಎಂದೆನಿಸದಿರಯ್ಯ. ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಇವನಾರವಾ 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 ಎಂದೆನಿಸದಿರಯ್ಯ. ಇವನಾರವಾ ಎಂದೆನಿಸದಿರಯ್ಯ. ಇವನಾರವಾ ಎಂದೆನಿಸದಿರಯ್ಯ. ಥ್ಯಾಂಕ್ ಯು ಸರ್. ವೆರಿ ಗುಡ್ ಮಾಸ್ಟರ್, ವೆರಿ ಗುಡ್. ವಚನವನ್ನು ಹೀಗೂ ಹೇಳ್ಬೋದು ಅಂತ ನೀವು ನಮಗೆ ತಿಳಿಸಿಕೊಟ್ರಿ. ಓಕೆ, ವೆರಿ ಗುಡ್. ಜಂಗಮ, ಜಂಗಮ ಅಂದ್ರೆ ಜನನ ಮರಣ ಗೆದ್ದವನು. ಓಕೆ. ಜಂಗಮ ಅಂದ್ರೆ ಜನನ ಮರಣ ಗೆದ್ದವನು. ಓಕೆ. ಹಾಗೆ ಶಿವನ ರೂಪವೇ ಜಂಗಮ. ಇಷ್ಟಲಿಂಗವ ಪೂಜೆ ಮಾಡುತ್ತಾ ಸಾಧನೆ ಮಾಡುವ ಪ್ರತಿಯೊಬ್ಬರು ಜಂಗಮರೇ. ಅಂದ್ರೆ ಆ ಪದವನ್ನ ವಚನದಲ್ಲಿ ಬಹಳ ಬಳಸ್ತಾರಲ್ಲ. ಹಾ, ಯಾವ ಅರ್ಥದಲ್ಲಿ ಅದು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚೆನ್ನಾಗಿದೆ. ನನಗೆ ಸ್ವಲ್ಪ ಈ ವಚನ ಸಾಹಿತ್ಯದಲ್ಲಿ ಅಷ್ಟು ಇದಿಲ್ಲ, ಈ ಜ್ಞಾನ ಇಲ್ಲ. ಅಷ್ಟಿಲ್ಲ ಅನ್ನೋದಕ್ಕಿಂತ ಜ್ಞಾನನೇ ಇಲ್ಲ. ಓಕೆ, ಥ್ಯಾಂಕ್ ಯು ಮಾಸ್ಟರ್. ಇವಾಗ ನಾವು ದೀಪ ಹಚ್ಕೊಳ್ಳ ಏನೋ ಫಸ್ಟ್ ನಾವು ಸುನೀತಾ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಹಲೋ ಮಾಸ್ಟರ್. ಮಾಸ್ಟರ್, ನಮಸ್ತೆ. ನಮಸ್ತೆ ಮಾಸ್ಟರ್, ಎಲ್ರಿಗೂ ನಮಸ್ತೆ. ನಾವೊಂದು ವಚನ ಹೇಳ್ಬೋದು ಮಾಸ್ಟರ್?
ಅನುಭವದಡುಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡುಗೆಯ ಮಾಡಿ ಕನುವೆಂಬೋ ಭಾಂಡವ ತೊಳೆದು ಕೆಟ್ಟ ಮನದ ಚಂಚಲವೆಂಬ ಮುಸುರೆಯ ತೊಳೆದು ಘನವಾಗಿ ಮನೆಯನ್ನು ಬಳಿದು ಅಲ್ಲಿ ಮಿನುಗುವ ತ್ರಿಗುಣದ ಬಲಿಗುಂಡ ನೆರೆದು ಅನುಭವದಡಿಗೆಯ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಮಾಡಿ ಕರುಣೆಂಬೋ ಸಾಮಗ್ರಿ ಹೂಡಿ ಮೋಕ್ಷ ಪರಿಕರವಾದಂತ ಪಾಕವ ಮಾಡಿ ಗುರು ಶರಣರು ಸವಿದಾಡಿ ನಮ್ಮ ಪುರಂದರ ವಿಠಲನ ಬಿಡದೆ ಕೊಂಡಾಡಿ ಅನುಭವದಡಿಗೆಯ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡುಗೆಯ ಮಾಡಿ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ಓಕೆ ಮಾಸ್ಟರ್. ಯಾರ್ದಿದು? ಪುರಂದರದಾಸ. ಪುರಂದರದಾಸರದು. ಪುರಂದರದಾಸರ ಓಕೆ ಮಾಸ್ಟರ್. ಆಧ್ಯಾತ್ಮಿಕ ಸಂಬಂಧಪಟ್ಟಿದ್ದು. ಇದು ವಚನ ಅಲ್ಲ, ಕೀರ್ತನೆಗಳು. ದಾಸ ಸಾಹಿತ್ಯ ಅಲ್ಲ, ಕೀರ್ತನೆ ದಾಸ ಸಾಹಿತ್ಯ ಇದು. ಇದು ನಾನು ವಚನ ಎಲ್ರು ವಚನ ಹೇಳಿ ಹೇಳಿ ನಾನು ಅದೇ ವರ್ಡ್ ಯೂಸ್ ಮಾಡ್ಬಿಟ್ಟೆ. ಯಾಕಂದ್ರೆ ಕೀರ್ತನೆ ಇದು. ಇಲ್ಲ, ನಮಗೆ ದಾಸ ಸಾಹಿತ್ಯ ಗೊತ್ತಿದೆ, ಆದ್ರೆ ವಚನ ಸಾಹಿತ್ಯ ಗೊತ್ತಿಲ್ಲ. ಹೌದು ಹೌದು. ವಚನ ಸಾಹಿತ್ಯ. ಕೀರ್ತನೆ ಕೀರ್ತನೆ ಮಾಸ್ಟರ್. ಓಕೆ ಮಾಸ್ಟರ್, ವೆರಿ ಗುಡ್. ಥ್ಯಾಂಕ್ ಯು. ಮಾಸ್ಟರ್, ಎಲ್ಲರೂ ನಾವೀಗ ಸಂಕಲ್ಪ ಮಾಡೋಣ. ಎಲ್ಲರೂ ವಾಟರ್ ನೀರಿಟ್ಕೊಳ್ಳಿ, ಆಯ್ತಾ? ವೆರಿ ಗುಡ್.